ಶಾಂತಿ. ಓಂ ಓಂ ಶಾಂತಿ. ಶಾಂತಿ. ಕಲ್ಯಾಣಕಾರಿ ನಾಟಕ ವಿಶ್ವ ಕಲ್ಯಾಣಕ್ಕೋಸ್ಕರ ಭಗವಂತ ನಾವು ಮಕ್ಕಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರ ಅನುಸಾರದಲ್ಲಿ, ಸಮಯದ ಅವಶ್ಯಕತೆಯ ಅನುಸಾರದಲ್ಲಿ ಬಾಬಾರವರ ಮತ್ತು ಮಕ್ಕಳ ಪಾತ್ರ ಹೇಗಿರಬೇಕು ಹೇಳೋದನ್ನ ಬಾಬಾ ವಿಶೇಷವಾಗಿ ಅವ್ಯಕ್ತ ಮುರಳಿಯಲ್ಲಿ ತಿಳಿಸ್ತಾ ಇರ್ತಾರೆ. ತಮಗೆಲ್ಲರಿಗೂ ಗೊತ್ತು, ಪ್ರಪಂಚದಲ್ಲಿ ವಿನಾಶದ ತಯಾರಿ ಎಷ್ಟು ಫಾಸ್ಟ್ ಆಗಿ ನಡೀತಾ ಇದೆ. ಮನುಷ್ಯಾತ್ಮರ ಮನಸ್ಸಿನಲ್ಲಿ, ನಮ್ಮ ಸಹೋದರ ಆತ್ಮರ ಮನಸ್ಸಿನಲ್ಲಿ ಎಷ್ಟು ದುಃಖಗಳು, ಸಮಸ್ಯೆಗಳು, ವಿಘ್ನಗಳು, ಪರಿಸ್ಥಿತಿಗಳು ತುಂಬಿಕೊಂಡಿದ್ದಾವೆ. ಸಾಕಪ್ಪ ಸಾಕು ಈ ಪ್ರಪಂಚ ಅಂತ ಅನಿಸ್ತಾ ಇದೆ ಅವರಿಗೆಲ್ಲರಿಗೂ ಕೂಡ. ಶಾರೀರಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು, ನೆಮ್ಮದಿ ಇಲ್ಲ, ಕೌಟುಂಬಿಕ ಕಲಹೆಗಳು, ಮನಸ್ತಾಪಗಳು ಇಷ್ಟೆಲ್ಲ ತುಂಬಿದ್ದಾವೆ ಅಲ್ವಾ? ಪ್ರಕೃತಿನೂ ಕೂಡ ವಿನಾಶ ಮಾಡಿಸ್ಲಿಕ್ಕೆ ರೆಡಿ ಇದೆ. ಆದರೆ ಇನ್ನು ಸ್ಥಾಪನೆ ಕಾರ್ಯ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಹಳೆ ಬಿಲ್ಡಿಂಗನ್ನ ಬಿಳಿಸೋಣ, ಏನು ತೊಂದರೆ ಇಲ್ಲ, ಆದರೆ ಹೊಸ ಮನೆ ಬೇಕಲ್ಲ. ಹಳೆ ಮನೆ ಬಿಲ್ಡಿಂಗ್ಸ್ ಬಿಡಿಸ್ಬಿಟ್ಟು ಹೊಸ ಮನೆನೂ ಇಲ್ಲ ಅಂದ್ರೆ ಇರೋದೆಲ್ಲಿ? ಯಾಕಂತಂದ್ರೆ ಪೂರ್ತಿ ವಿನಾಶ ಆಗ್ಬಿಟ್ಟು ಹೊಸ ಪ್ರಪಂಚ ಸ್ಥಾಪನೆ ಆಗೋದಿಲ್ವಲ್ಲ. ಸತ್ಯುಗ ಆಗಿರುತ್ತೆ, ಆಮೇಲೆ ಹಳೆ ಪ್ರಪಂಚದ ವಿನಾಶವಾಗುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸ್ಥಾಪನೆ ಕಾರ್ಯ ತೀವ್ರ ಮಾಡುವಂಥ ಒಂದು ಅವಶ್ಯಕತೆ ಇದೆ. ಅದಕ್ಕಾಗಿ ನಾವು ಮಕ್ಕಳೇನು ಮಾಡಬೇಕು? ಆ ಸ್ಥಾಪನಾ ಕಾರ್ಯಕ್ಕೆ ನಿಮಿತ್ತರಾಗಲಿಕ್ಕೆ ನೀವು ಯೋಗ್ಯರಾಗಬೇಕು. ಸಂಪೂರ್ಣ ಮತ್ತು ಸಂಪನ್ನ ಆಗುವಂಥ ಡೇಟನ್ನು ಫಿಕ್ಸ್ ಮಾಡಿ, ಸಮಯ ಪ್ರಮಾಣ ಈಗ ಎವರ್ ರೆಡಿ ಆಗಿರಿ. ಎಷ್ಟು ಸಂಪನ್ನರಾಗಬೇಕು ಅಂತಂದ್ರೆ, ಸಂಪೂರ್ಣವಾಗಿ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಬೇಕು, ಅಲ್ಲಿ ಭಗವಂತ ಮಾತ್ರ ಇರಬೇಕು, ನೀವು ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. ಮುಂದೆ ಮೊದಲಲ್ಲಿ ಹೇಳ್ತಾರೆ 95% ಅಂತ ಹೇಳ್ತಾರೆ. 95% ಅಂದರೆ 95% ಬಾಬಾ ಇರಬೇಕು, 5% ಬಾಬಾ ಇದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ಮಾತ್ರ ನೀವಿರಬೇಕು. ಆ ಸಮಯದಲ್ಲಿ 95% ಆತ್ಮದ ಶಕ್ತಿ ಭಗವಂತನಿಗೆ ಸಮರ್ಪಣೆ, 5% ಮಾತ್ರ ಬಾಬಾ ಉಪಯೋಗ ಮಾಡ್ತಿದ್ದಾರೆ ಹೇಳುವಂಥದ್ದು ನಿಮಗೆ ಗೊತ್ತಾಗಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಸ್ಥಿತಿ ಹೇಗಿರಬೇಕು, ಯಾವ ಸ್ವರೂಪದಲ್ಲಿರಬೇಕು ಅನ್ನೋದು ಪ್ರಶ್ನೆ. ಆದ್ಮೇಲೆ ಸ್ಥಿತಿ ಅಂತಂದ್ರೆ ಏನು? ಕೆಲವೊಂದ್ಸಲ ನೋಡಿ, ಹಣಕಾಸಿನ ಸ್ಥಿತಿ ಅಂತ ಹೇಳ್ತೀವಿ. ಶರೀರವನ್ನು ಯಾವ ರೀತಿ ಸಿದ್ಧ ಮಾಡಿದ್ದೀವಿ ಹೇಳೋದು ಲೆಕ್ಕಾಚಾರ. ಹಾಗೆ ಆತ್ಮಿಕವಾಗಿ ಎಷ್ಟು ನಾನು ಜಮಾ ಮಾಡ್ಕೊಂಡಿದ್ದೇನೆ, ಸೇವೆಯ ಫಲನತ ಎಷ್ಟಿದೆ, ಎಷ್ಟು ಜನರಿಗೆ ನಾನು ದಾನ ಮಾಡಬಹುದು, ಎಷ್ಟು ನಾನು ಯೋಗ್ಯನಾಗಿದ್ದೇನೆ ಹೇಳೋದನ್ನ ನಾನೇನು ಮಾಡಬೇಕಾಗ್ತದೆ? ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಅಲ್ವಾ? ಹಾಗಿದ್ರೆ ಆ ರೀತಿ ಸಂಪೂರ್ಣ ಮತ್ತು ಸಂಪನ್ನರಾಗಲಿಕ್ಕೆ, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಲಿಕ್ಕೆ ಆಧಾರ ಯಾವುದು? ಅದಕ್ಕಾಗಿ ಬಾಬಾ ಮಕ್ಕಳ 3 ರೂಪವನ್ನು ನೋಡ್ತಾ ಇದ್ದಾರಂತೆ. ಒಂದು ಬ್ರಾಹ್ಮಣ, ಇನ್ನೊಂದು ಫರಿಸ್ತಾ, ಇನ್ನೊಂದು ದೇವತಾ. ಹಾಗಿದ್ರೆ ಬ್ರಾಹ್ಮಣ ಸ್ವರೂಪ ಅಂತಂದ್ರೆ ಇದ್ರ ಮೊದಲು ನಾವೇನಾಗಿದ್ವಿ? ಬಾಬಾ ಹೇಳ್ತಾರೆ ಶೂದ್ರ ರೂಪ, ಶೂದ್ರತನ. ಶೂದ್ರ ಎಲ್ಲಿರ್ತಾರೆ? ಲೌಕಿಕದಲ್ಲಿ ಶೂದ್ರರು ಅಂತ ಯಾರಿಗೆ ಹೇಳ್ತಾರೆ? ಶಾರೀರಿಕವಾಗಿ ಯಾರಿಗೆ ಶೂದ್ರರು ಅಂತ ಹೇಳ್ತಾರೆ ಸ್ಥೂಲ ರೂಪದಲ್ಲಿ? ಜಾತಿ ಜಾತಿ ಹೇಳ್ತಾರೆ. ಅಲ್ಲ, ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ಕಾಯಕ ಮಾಡ್ತಿರ್ತಾರೆ? ಎಲ್ಲರ ಸೇವೆ ಮಾಡೋದು. ಹ ಎಲ್ಲರ ಸೇವೆ ಅಂದರೆ ಕೆಲಸ ಅಂದ್ರೆ ಕೂಲಿ ಕೆಲಸ ಮಾಡೋರು. ಕೂಲಿ ಕೆಲಸ ಮಾಡೋರು ಅಂತಲ್ಲ, ಕೊಳಕು ಕೆಲಸ ಮಾಡ್ತಾರೆ ನೋಡಿ. ಸಮಾಜದಲ್ಲಿ ಕೆಳಮಟ್ಟದ ಕೆಲಸವನ್ನು ಮಾಡ್ತಾರೆ. ಗಲೀಜು, ಯಾವಾಗಲೂ ಗಲೀಜ್ನಲ್ಲೇ ಇರ್ತಾರೆ ಅಲ್ವಾ? ಕೆಸರು ತೆಗೆಯುವುದು, ಗಲೀಜು, ಮಲಮೂತ್ರವನ್ನು ಕ್ಲೀನ್ ಮಾಡುವಂಥದ್ದು, ಬೇರೆ ಬೇರೆ ಸ್ಥಳಗಳಲ್ಲಿ, ಅಂದರೆ ಈ ಹಾಸ್ಪಿಟಲ್ಗಳಲ್ಲಿ, ಬೇರೆ ಕಡೆಯಲ್ಲೆಲ್ಲ
ಗಲೀಜು ತೆಗೆದು ಅಂದ್ರೆ ಅವ್ರಿಗೆ ಆ ಗಲೀಜೇನೆ ಏನಾಗಿರ್ತದೆ, ಮೆತ್ಕೊಂಡಿರ್ತದೆ. ಅವ್ರ ಹತ್ರ ಹೋದ್ರೆ ಸುವಾಸನೆ ಬರ್ತದೆ, ದುರ್ವಾಸನೆ ಬರ್ತದೆ. ದುರ್ವಾಸನೆ. ಕಾರಣ ಅದೆಲ್ಲ ಮೆತ್ಕೊಂಡಿರುತ್ತೆ. ಮಾಡ್ತಕ್ಕಂತ ಕೆಲಸ. ಕೆಲಸ ಅಲ್ವಾ. ಹಾಗೆ ಬಾಬಾ ಹೇಳ್ತಾರೆ, ಸ್ಥೂಲ ರೂಪದಲ್ಲಿ ಯಾರು ಏನೇ ಕರ್ಮವನ್ನ ಮಾಡಿದ್ರು ಮಾನಸಿಕವಾಗಿ ಎಲ್ಲರೂ ಶೂದ್ರರೇ. ಎಲ್ಲರೂ ಶೂದ್ರ. ಯಾಕೆ? ಸ್ಥೂಲವಾಗಿ ಯಾರು ಬ್ರಾಹ್ಮಣನಾಗಿರ್ಬೋದು, ಶುದ್ಧನಾಗಿರ್ಬೋದು, ವೈಶ್ಯನಾಗಿರ್ಬೋದು, ಏನಾಗಿರ್ಬೋದು. ಆದ್ರೆ ಮಾನಸಿಕವಾಗಿ ಆತ್ಮಿಕವಾಗಿ ಎಲ್ಲರೂ ಶೂದ್ರರೇ ಅಂತ ಹೇಳ್ತಾರೆ ಬಾಬಾ. ಯಾಕೆ? ಮನಸ್ಸು ಗಲೀಜಾಗಿರುತ್ತೆ. ಯಾವ್ದ್ರಿಂದ? ವಿಕಾರಗಳಿಂದ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅಲ್ವಾ. ಪ್ರತಿದಿನ ನೀವು ಇದರ ಜೊತೆಯಲ್ಲಿ ಇದ್ಬಿಟ್ಟು ಇದನ್ನ ಸ್ವೀಕಾರ ಮಾಡ್ತಾ ಬೇರೆಯವ್ರಿಗೆ ಇದನ್ನೇ ಕೊಡ್ತಾ ಇದ್ದೀರಿ ಅಂತಂದ್ರೆ ನೀವ್ ಯಾರು? ಶೂದ್ರ. ಶೂದ್ರ ತಾನೆ. ಅದನ್ನೇ ನಾವು ಚೆನ್ನಾಗಿ ಇಟ್ಕೊಂಡಿದೀವಿ, ಅದನ್ನೇ ಸ್ವೀಕಾರ ಮಾಡ್ತಿದೀವಿ, ಅದರ ಪರಿಣಾಮ ನಮ್ಮ ಮೇಲೆ ಆಗ್ತಾ ಇದೆ. ಬಂದವರಿಗೆ ನಾವು ಅದನ್ನೇ ಕೊಡ್ತಾ ಇದೀವಿ ಅಂತ ನಾವೆಲ್ಲ ಶೂದ್ರರಲ್ವಾ? ಸರಿ, ಬಾಬಾ ನಮ್ಮನ್ನ ಶೂದ್ರರಿಂದ ಏನ್ ಮಾಡಿದ್ದಾರೆ? ಬ್ರಾಹ್ಮಣ. ಹೌದು, ಸರಿ. ಈಗ ಶೂದ್ರರಿಗೆ ಹಳೆ ಕಾಲದಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ ಪ್ರವೇಶ ಇತ್ತಾ? ಇಲ್ಲ. ಇಲ್ಲ. ಓಕೆ. ಈಗ ದೇವಸ್ಥಾನದ ಒಳಗಡೆ ಹೋಗ್ಬೋದು, ಗರ್ಭಗುಡಿ ಒಳಗಡೆ ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ. ಗರ್ಭಗುಡಿಗೆ ಯಾರು ಹೋಗ್ಬೇಕು? ಪೂಜೆ ಮಾಡುವ ಅರ್ಚಕರು ಬ್ರಾಹ್ಮಣರು ಹೋಗ್ಬೇಕು. ಮಾತ್ರ. ಅಂದ್ರೆ ಅವ್ರು ಸ್ನಾನ ಮಾಡ್ಕೊಂಡು ಬರ್ಬೇಕಲ್ವಾ? ಹೌದು. ಹೊರಗಡೆ ಎಲ್ಲೂ ಆಹಾರ ತಿನ್ಬಾರ್ದಲ್ಲ, ಹೌದು. ನಾನ್ ವೆಜ್ ತಿನ್ಬಾರ್ದಲ್ವಾ? ಹೌದು. ಅವರಿಗೆ ಮಂತ್ರ ಶ್ಲೋಕ ಎಲ್ಲ ಬರ್ಬೇಕಲ್ವಾ? ಹೌದು. ಪೂಜೆ ವಿಧಿ ವಿಧಾನಗಳು ಗೊತ್ತಿರ್ಬೇಕಲ್ವಾ? ಹೌದು. ಈಗ ಯಾವುದೋ ಒಂದು ವ್ಯಕ್ತಿ ಶೂದ್ರನ ಮನೆಯಲ್ಲಿ ಜನ್ಮ ಪಡ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಅವನು ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ? ಇದೆ. ಇದೆ ತಾನೆ. ಆದ್ರೆ ಅವನು ಬ್ರಾಹ್ಮಣನಾದ್ಮೇಲೆ ಶೂದ್ರತನವನ್ನ ಬಿಡ್ಬೇಕಲ್ಲ. ನಾನು ಬ್ರಾಹ್ಮಣನೂ ಆಗ್ತೇನೆ, ಪೂಜೆನೂ ಮಾಡ್ತೇನೆ, ಹಣ ಸಂಪಾದನೆ ಮಾಡ್ತೇನೆ, ದಕ್ಷಿಣನೂ ತಗೊಳ್ತೇನೆ, ಸಾಯಂಕಾಲ ಹೋಗ್ಬಿಟ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ನಾನ್ ವೆಜ್ ತಿಂದು ಗಂಟೆ ಪೂರ್ತಿ ನಾನು ಕುಡಿತೇನೆ ಅಂತಂದ್ರೆ ಆವಾಗ ನನಗೆ ಬ್ರಾಹ್ಮಣ ಅಂತ ಹೇಳ್ತಾರಾ? ಇಲ್ಲ, ತಪ್ಪು. ಇಲ್ಲ. ಅಂದ್ಮೇಲೆ ನಿಮ್ಮನ್ನೇ ಚೆಕ್ ಮಾಡ್ಕೊಳ್ಳಿ. ಬ್ರಾಹ್ಮಣ ಹೇಳ್ತೀರಲ್ಲ, ಬೇರೆಯವ್ರ ಮೇಲೆ ಸಿಟ್ಟು ಮಾಡ್ತೀರಾ, ಹೊಟ್ಟೆ ಕಿಚ್ಚು ಮಾಡ್ತೀರಾ, ಕಾಲು ಎಳಿತೀರಾ, ಬೈತೀರಾ, ಜಗಳ ಮಾಡ್ತೀರಾ ಅಂದ್ರೆ ನೀವ್ಯಾರು? ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರ. ಏನನ್ನು ಚೆಕ್ ಮಾಡ್ಬೇಡಿ, ಯಾರು ಎಷ್ಟು ಮಾಡ್ತಾರೆ ಅಂತ ಬಿಟ್ಟು. ಕೊಟ್ಟಿರೋದು ಯಾವ್ದಕ್ಕೋಸ್ಕರ? ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ. ಬಾಬಾ ನಮ್ಮನ್ನ ಶೂದ್ರತನದಿಂದ ಯಾವ್ದಕ್ ಮಾಡ್ತಿದ್ದಾನೆ? ಬ್ರಾಹ್ಮಣರು ಅಂತಂದು ಯಾರು? ಭಗವಂತನ ಶಕ್ತಿಯ ಮೂಲಕ ಬೇರೆಯವ್ರ ದುಃಖವನ್ನು ದೂರ ಮಾಡು. ಇಲ್ಲಿ ಬಾಬಾ ಹೇಳ್ತಾರೆ ಬ್ರಾಹ್ಮಣ ಅಂತಂದ್ರೆ ಏನು ಅಂತಂದ್ರೆ, ನೀವು ಬಾಬನ ಮಗು ಆದ್ಮೇಲೆ, ಕುಮಾರ ಆದ ತಕ್ಷಣದಲ್ಲ, ನಿಮ್ಮ ಜೀವನ ಪರಿವರ್ತನೆ ಮಾಡಿದ ಮೇಲೆ, ಪವಿತ್ರ ಮಾಡಿದ ಮೇಲೆ, ತಪಸ್ಸು ಮಾಡಿದ ಮೇಲೆ, ನೀವು ಯೋಗ್ಯರಾದಾಗ ಏನಾಗ್ತದೆ? ನಿಮ್ಗೆ ಬೇರೆ ಬೇರೆ ಆತ್ಮಗಳು ತಮ್ಮ ಸಮಸ್ಯೆಗಳನ್ನ ಹೇಳ್ತಾರೆ. ಅಣ್ಣವರೇ ಹೀಗಿದೆ, ಅಕ್ಕವರೇ ಹೀಗಿದೆ, ಬಾಬನಿಗೆ ಹೇಳಿ. ಈಶ್ವರಿ ಸೇವೆ ಮಾಡ್ಲಿಕ್ಕೆ ನೀವು ನಿಮಿತ್ತರಾಗ್ಬೇಕು. ಸೇವಾ ಕೇಂದ್ರದಲ್ಲಿರ್ಲಿ, ಆಚಾ ಸೇವಾ ಇಲ್ಲಿ, ಸ್ಥೂಲ ಸೇವೆ ಇಲ್ಲಿ, ಧನ ಸೇವೆ ಇರಲಿ, ಮನಸಾ ಸೇವೆ ಇರಲಿ, ಮಾಡ್ಲಿಕ್ಕೆ ನೀವು ರೆಡಿ ಇರಬೇಕು. ನೀವು ಯೋಗ್ಯರಾದಾಗ ಬೇರೆಯವ್ರು ನಿಮ್ಗೆ ಸಮಸ್ಯೆ ಹೇಳ್ಬೇಕು, ಸ್ವಲ್ಪ ಹಿಂಗಿದೆ, ಸ್ವಲ್ಪ ಸರಿ ಮಾಡ್ರಿ ಅಂತ ಹೇಳಬೇಕು. ಅವಾಗ ಮಾತ್ರ ನೀವೇನಾಗ್ತೀರಿ? ಬ್ರಾಹ್ಮಣರಾಗ್ತೀರಿ. ನಿಮ್ಮ ಮನೆಗೆ ಬಂದ್ಬಿಟ್ಟು ಯಾರು ಪೂಜೆಗೆ ಕರೆದಿಲ್ಲ ಅಂತ ನೀವು ಬ್ರಾಹ್ಮಣರಾಗ್ತೀರಾ? ಹಾಗಿದ್ರೆ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರಿ. ಬರೀ ನಾನು ಸಾಧನೆಯನ್ನ ಮಾಡ್ಬಿಟ್ಟು ನನ್ನ ಮನೆಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಸಂಸಾರಕ್ಕೋಸ್ಕರ ನಾನು ಮಾಡ್ತಾ ಇದ್ರೆ ನಾನಿನ್ನೂ ಬ್ರಾಹ್ಮಣತನಕ್ಕೆ ಬಂದಿದ್ದೇನೋ ಇಲ್ವೋ ಬಿಟ್ಟು ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಇನ್ನು ನಾನು ಮುರಳಿ ಓದ್ಕೊಳ್ತಿದ್ದೇನೆ, ನನ್ನ ವೈಯಕ್ತಿಕ ಜೀವನಕ್ಕೋಸ್ಕರ ನಾನು ಮಾಡ್ತಿದ್ದೇನೆ, ಬೇರೆಯವ್ರ ಸೇವೆ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ ಅಂತಂದ್ರೆ ಅದನ್ನ ನಾನು ಮಾಡ್ತಾ ಇಲ್ಲ. ಅದು ಜನ ನಮ್ಮ ಹತ್ರ ಬಂದ್ಬಿಟ್ಟು ಸಮಸ್ಯೆಗಳನ್ನ ಬಂದು ಹೇಳ್ತಾ ಇಲ್ಲ. ಸಮಸ್ಯೆಗಳನ್ನ ಅವ್ರ ಮನೆ ಸಮಸ್ಯೆ ಹೇಳೋದು ಬೇರೆ, ಅದೇ ಪರಿಹಾರ ಮಾಡಿ ಅಂತ ನಿಮ್ಮ ಹತ್ರ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡ್ಬಿಟ್ಟು ನಿಮ್ಮ ಮೂಲಕ ಪರಿಹಾರ ಆಗತ್ತೆ ಅಂತ ಒಂದು ನಿಶ್ಚಯ ಇದ್ಬಿಟ್ಟು ಅವ್ರು ಬಂದ್ಬಿಟ್ಟು ಹೇಳ್ಬೇಕೆ ಹೊರ್ತು, ಮೊದಲು ನೀವು ಬಾಬನ ಮಗು ಆಗೋ ಮೊದಲು ಹೇಳ್ತಿದ್ರಲ್ಲ, ನಮ್ಮಲ್ಲಿ ಹಾಗಿದೆ ಹೀಗಿದೆ, ನಮ್ಮವ್ರು ಹಿಂಗೆ ಮಕ್ಕಳು, ಅದಲ್ಲ, ಆ ಸಮಸ್ಯೆ ಅಲ್ಲ. ಹಾಗಂತ ಡಾಕ್ಟರ್ ಎದುರುಗಡೆಗೆ ಜನ ಹೋಗ್ಬಿಟ್ಟು ಸಮಸ್ಯೆ ಯಾಕೆ ಹೇಳ್ತಾರೆ?
ಪರಿಹಾರ ಮಾಡ್ತಾರೆ. ಪರಿಹಾರ ಆಗ್ಲಿ. ಹಾಗೆ ಪಕ್ಕದ ಮನೆ ಇರ್ತಾನೆ ಹಲ್ಲು ನೋವು ಅಂತ ಹೇಳ್ತಾರೆ. ಯಾಕೆ? ಅವ್ರೇನ್ ಪರಿಹಾರ ಮಾಡ್ತಾರ? ಇಲ್ಲ, ಇರುವಂತ ಸ್ಥಿತಿಯನ್ನು ಹೇಳ್ತಾರೆ ಅಷ್ಟೇ, ಸಿಚುವೇಶನ್ ಹೇಳ್ತಾರೆ ಅಲ್ವಾ? ಹಾಗೆ ಕೇವಲ ಆ ಕಷ್ಟವನ್ನು ಹೇಳಲಿಕ್ಕೆ ಮಾತ್ರ ನೀವಿದ್ದೀರೋ ಅಥವಾ ಪರಿಹಾರ ಆಗತ್ತೆ ಈಶ್ವರ ಶಕ್ತಿಯಿಂದ ಇವರಿಗೆ ಹೇಳಿದ್ರೆ ಇವರು ತಪಸ್ಸಿಂದ ಪರಿಹಾರ ಮಾಡ್ತಾರೆ ಅಥವಾ ಯಾವ್ದೋ ಒಂದು ಮಾತನ್ನು ಹೇಳ್ತಾರೆ ಅಂತ ಆ ರೀತಿ ಸೇವೆ ಮಾಡ್ಲಿಕ್ಕೆ ನಿಮ್ಮನ್ನ ಭಗವಂತ ನಿಮಿತ್ತ ಮಾಡಿದಾರ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್. ಬ್ರಾಹ್ಮಣ ಅಂತಂದ್ರೆ ಬಾಬಾ ಹೇಳ್ತಾರೆ, ಜನರು ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಮ ಸಮಸ್ಯೆನ ಹೇಳ್ಬೇಕು. ಸರಿ, ಜನ ಹೇಳ್ದಿದ್ರು ಪರವಾಗಿಲ್ಲ, ಭಗವಂತ ಬಂದ್ಬಿಟ್ಟು ಹೇಳ್ತಿದಾರೆ, ನೋಡಿ ಮಕ್ಕಳೇ, ನಾನು ವಿಶ್ವದ ಮಾಲೀಕ, ನೀವೇನ್ ಮಾಡ್ಬೇಕು, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತವಾಗ್ಬೇಕು ಅಂತ ನಿಮ್ಗೆ ಏನ್ ಮಾಡ್ತಾರೆ ಬಾಬಾ ಹೇಳ್ತಾರೆ. ಓಕೆ, ಹಾಗಿದ್ರೆ ಬ್ರಾಹ್ಮಣ ಅಂತಂದ್ರೆ ಯಾರು? ಸಮಸ್ಯೆನ ಕೇಳುವಂತ, ಅದರ ಬಗ್ಗೆ ಮಾತನಾಡುವಂತ ಏನು ಅಂತ. ಓಕೆ, ಬಾಬನ ಹತ್ರ ನೀವು ಮಾತಾಡ್ತಿದ್ದೀರಿ, ರೂರಿಹಾನ್ ಮಾಡ್ತಿದ್ದೀರಿ, ವಿಚಾರ ಸಾಗರ ಮಂಥನ ಮಾಡ್ತಿದ್ದೀರಿ, ಅಳ್ತಾ ಇದ್ದೀರಿ, ಕೂಗ್ತಾ ಇದ್ದೀರಿ, ಭಜನೆ ಮಾಡ್ತಿದ್ದೀರಿ, ಇದೆಲ್ಲ ಮಾಡಿದ್ರೆ ನೀವು ಯಾರು? ಬ್ರಾಹ್ಮಣರು. ಸರಿ, ಬ್ರಾಹ್ಮಣ ಎಲ್ಲಿರ್ತಾನೆ? ಎಲ್ಲಿರ್ತಾನೆ? ದೇವಸ್ಥಾನ. ಓಕೆ, ಅವನು ಗರ್ಭಗುಡಿಯಿಂದ ಹೊರಗಡೆಗೆ ಬಂದಾಗ ಭಕ್ತರು ಅವನಿಗೆ ತಮ್ಮ ಸಮಸ್ಯೆನ ಹೇಳ್ತಾರೆ. ಹೌದಾ? ಹೌದಲ್ಲೋ? ಓಕೆ, ಸಮಸ್ಯೆ ಕೇಳಾದ್ಮೇಲೆ ಬ್ರಾಹ್ಮಣ ಏನ್ ಮಾಡ್ತಾನೆ? ಗರ್ಭಗುಡಿಯಲ್ಲಿ ಯಾರ್ಯಾರು ಇರ್ತಾರೆ? ಮೂರ್ತಿ ಮತ್ತು ಬ್ರಾಹ್ಮಣ ಇಬ್ರೆ. ಸರಿ, ಮೊದಲು ಸಂಕಲ್ಪವನ್ನ ಮಾಡ್ತಾರೆ. ಯಾರಿಗೋಸ್ಕರ? ಪೂಜೆ. ಯಾವ ಪೂಜೆ? ಸಂಕಲ್ಪ ಮಾಡಿದ ಮೇಲೆ ಪೂಜೆ ಮುಗಿಯೋವರೆಗೂ ಮೂರ್ತಿ ಮತ್ತು ಬ್ರಾಹ್ಮಣ. ಹೌದಾ? ಅವಾಗ ಅವನು ಪತಿನೋ, ಮಗನೋ, ಮೊಮ್ಮಗನೋ, ಡಾಕ್ಟರೋ, ಇಂಜಿನಿಯರೋ, ಅವನು ಲಕ್ಷಾಧಿಪತಿನೋ, ಕೋಟ್ಯಾಧಿಪತಿನೋ? ಯಾವ್ದು ಅಲ್ಲ. ಅವನ್ಯಾರು? ಹಾಗೇನೆ ಮೊದಲು ರಾಜಯೋಗವನ್ನು ಮಾಡುವ ಮೊದಲು ಸ್ಪಷ್ಟವಾಗಿ ಕೇಳ್ತಾ ಹೋಗಿ, ಬ್ರಾಹ್ಮಣರಾಗಿ ಬಾಬಾ ನಿಮ್ಗೆ ಹೇಳಿದ್ದಾರೆ ಏನಂತ, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿ ವಿಶ್ವದ ಪ್ರತಿ ಯಜ್ಞವನ್ನು ಮಾಡಿ ಅಂತಂದು ಹೇಳಿದಾಗ ಅದನ್ನ ಕೇಳಿ ನಿಮ್ಮ ಮನಸ್ಸು ಬುದ್ಧಿನ ಪರಮಾತ್ಮನ ಕೈಲಿ ಕೊಡ್ಬೇಕು. ಪರಿಸ್ತ ಆವಾಗ ಪರಮಾತ್ಮ ಬಿಟ್ರೆ ಬೇರೆ ಯಾರ ಜೊತೆಗೂ ನಿಮ್ಗೆ ಯಾವುದೇ ಸಂಬಂಧ, ವ್ಯವಹಾರ, ಲೆಕ್ಕಾಚಾರ, ಜೋಡಣೆ, ಯೋಗ, ನನ್ನವರು, ಮನಸ್ಸು ನೀಡೋದು ಏನೂ ಆಗಕೂಡದು. ಯಾರಿಗೂ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ. ನಿಮ್ಮ ಮನಸ್ಸಿನ ಸ್ಮೃತಿ ಪಟಲದಲ್ಲಿ ಯಾವ ವಸ್ತು, ವ್ಯಕ್ತಿ, ವಿಷಯ, ಕರ್ಮದ ಫಲ ಕೂಡ ಬರಕೂಡದು. ನೀವ್ಯಾರು? ಫರಿಸ್ತ. ಎಲ್ಲದಿಂದ ಮನಸ್ಸನ್ನ ತೆಗೆದಾಗ ಬಾಬಾ ಹೇಳ್ತಾರೆ ಪವಿತ್ರ ಅಲ್ವಾ? ನೆಕ್ಸ್ಟ್ ಏನಾಗ್ಬೇಕಂತೆ? ಅಷ್ಟು ಪವಿತ್ರವಾದಾಗ ನೀವು ನಿನ್ನ ಮನಸ್ಸನ್ನ ಭಗವಂತನ ಜೊತೆಗೆ ಜೋಡಿಸಬಹುದು. ಏನ್ ಮಾಡ್ಬೋದು? ಜೋಡಿಸಿದಾಗ ನೀವು ಯಾರ ಜೊತೆ ಜೋಡಿಸಿದಿರಿ ಮನಸ್ಸನ್ನ? ಪರಮಾತ್ಮನ ಜೊತೆ ಜೋಡಿಸಿದಾಗ ಪರಮಾತ್ಮನ ಶಕ್ತಿ ನಿಮ್ಮಿಂದ ಹೊರಗಡೆ ಹೋಗ್ತಾ ಇದೆ. ಅದು ಮಾತ್ರ ಹೋಗ್ತಾ ಇದೆ. ಅವಾಗ ನೀವೇನಾದ್ರಿ? ದೇವತಾ. ಕೊಡ್ತಾ ಇದೆಯಲ್ಲ, ಹೊರಗಡೆ ಹೋಗ್ತಾ ಇದ್ದಾನೆ. ದೇವತಾ ಕೊಡ್ತಾ ಇದ್ದಿಲ್ಲ. ದೇವತಾ ಅಂದ್ರೆ ತಗೊಳ್ಳೋದು. ದೇವತಾ ಅಂದ್ರೆ ನೀವೇನ್ ಮಾಡ್ತಿದ್ರಿ? ಕೊಡ್ತಾ. ಹಾ, ಆ ದೇವತಾ ಆಗೋ ಮೊದ್ಲು ಏನಾಗ್ಬೇಕಂತ ಬಾಬಾ ಹೇಳ್ತಾರೆ? ಪರಿಸ್ಥಿತಿಯಿಂದ ಮನಸ್ಸನ್ನ ಕಟ್ಟು ಮಾಡು. ಅದ್ರ ಮೊದ್ಲು ಏನಾಗ್ಬೇಕಂತೆ? ಬ್ರಾಹ್ಮಣ. ಬ್ರಾಹ್ಮಣಕ್ಕಿಂತ ಮೊದ್ಲು ಯಾವುದು? ಅವಾಗ ಯೋಗದಲ್ಲಿ ಕೂತ್ಕೊಂಡಾಗ ಚೆಕ್ ಮಾಡ್ಕೊಳ್ಳಿ. ಏನು ಲೌಕಿಕದವ್ರು ನೆನಪಿಗೆ ಬರ್ತಾ ಇದ್ದಾರೆ, ನಿಗದಾರಿಗಳು ನೆನಪು ಬರ್ತಿದ್ದಾರೆ, ಮಕ್ಕಳು ಮೊಮ್ಮಕ್ಕಳು ನೆನಪು ಬರ್ತಾ ಇದ್ದಾರೆ, ಕೆಲಸ ಕಾರ್ಯ ನೆನಪಿಗೆ ಬರ್ತಾ ಇದೆ ಅಂತ ನೀವ್ಯಾರು? ಶೂದ್ರರು. ಈಶ್ವರ್ಯ ಕಾರ್ಯದ ಬಗ್ಗೆ ಬಾಬನ್ ಚರ್ಚೆ ನಡೀತಾ ಇದೆ, ಅವಾಗ ನೀವ್ಯಾರು? ಬ್ರಾಹ್ಮಣರು. ಮನಸ್ಸಿಂದ ಎಲ್ಲ ಕಡೆ ಡಿಟ್ಯಾಚ್ ಮಾಡಿ ಕ್ಲಿಯರ್ ಆದ್ರಿ, ಕೇವಲ ಆತ್ಮ ಆದ್ರಿ, ನೀವ್ಯಾರು? ಪರಿಸ್ತ. ಭಗವಂತನ ಶಕ್ತಿ ಮಾತ್ರ ಪ್ರವಾಹ ಆಗ್ತದೆ. ಅದು ಎಲ್ಲಿ ಬೇಕಾದ್ರೂ ಹೋಗ್ಲಿ, ಅದು ಬೇಡ ನಿಮ್ಗೆ. ಓಕೆ, ಆವಾಗ ನೀವು ಮೂರು ವತನವನ್ನು ನೋಡಬಾರ್ದು, ವಿಶ್ವವನ್ನು ನೋಡಬಾರ್ದು, ಏನು ನೋಡಬಾರ್ದು, ಕೇವಲ ಶಕ್ತಿ ಹೋಗ್ತಾ ಇದೆ. ಆವಾಗ ನೀವ್ಯಾರು? ಇದು ಆಗಬೇಕು, ಇದು ಬೇಕು. ಇದು ಯಾವಾಗ ಬಾಬಾ ಹೇಳ್ತಾರೆ ಅವಾಗ ನೀವೇನಾಗಿರ್ಬೇಕು? ಎವರ್ ರೆಡಿ. ಮನೆಲ್ಲಾರು ಕುಂತಿರ್ಲಿ, ತರಕಾರಿ ಮಾರ್ಕೆಟ್ ಅಲ್ಲಾದ್ರೂ ಇರ್ಲಿ, ಟ್ರೈನಲ್ಲಾದ್ರೂ ಇರ್ಲಿ, ವಿಶೇಷವಾಗಿ ಸ್ಟೇಜಲ್ಲಿ ನಿಮ್ಮ ಎದುರುಗಡೆ ಸಾವಿರಾರು ಲಕ್ಷ ಜನ ಕುತ್ಕೊಂಡಾಗ ಬೊಬ್ಬೆ ಹೊಡಿತಾ ಇರ್ಬೇಕಾದ್ರೆ, ಅಳ್ತಾ ಇರ್ಬೇಕಾದ್ರೆ, ಕೂಗ್ತಾ ಇರ್ಬೇಕಾದ್ರೆ, ಪಕ್ಕದಲ್ಲಿ ಪಟಾಕಿ ಬೀಳ್ತಾ ಇದ್ರೆ, ಮಿಸೈಲ್ ಬೀಳ್ತಾ ಇದ್ರು ಕೂಡ ನೀವೇನಾಗಿರ್ಬೇಕು? ಈ ಸ್ಥಿತಿಯಲ್ಲಿ ಸ್ಥಿತವಾಗಬೇಕು. ಅದಕ್ಕೆ ನನ್ನ ಮಕ್ಕಳು ರೆಡಿ ಆಗ್ಬೇಕು.
ಆ ದೇವತಾ ಶಕ್ತಿಯಿಂದನೇ ವಿಶ್ವ ಏನಾಗ್ತದೆ, ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ನನ್ನ ಮಕ್ಕಳು ವಿಶೇಷವಾಗಿ ರಾಜಯೋಗದಲ್ಲಿ ಕುಳಿತುಕೊಂಡಾಗ ಎಷ್ಟು ಸಮಯ ಶೂದ್ರ ತಂದಲ್ಲಿರ್ತಾರೆ, ಬ್ರಾಹ್ಮಣ ತಂದಲ್ಲಿರ್ತಾರೆ, ಫಲಿಸ್ತಾ ಇರ್ತಾರೆ, ದೇವತಾ ಇರ್ತಾರೆ, ಚೆಕ್ ಮಾಡ್ತಿದ್ರು. ನೀವು ಕೇಳ್ಬೋದು, ಅಣ್ಣವ್ರೆ ಶೂದ್ರರ ಬಗ್ಗೆ ಆ ಮೊದಲೆಲ್ಲೂ ಹೇಳಲೇ ಇಲ್ವಲ್ಲ, ನೀವ್ ಯಾಕೆ ಹೇಳ್ತಿದ್ದೀರಿ, ಅದ್ರಲ್ಲಿ ಬಂದಿಲ್ವಲ್ಲ. ಬಾಬಾ ಹೇಳಿಲ್ಲ. ಬಾಬಾ ಏನ್ ತಿಳ್ಕೊಂಡಿದ್ದಾರೆ, ನನ್ನ ಮಕ್ಕಳು ಬ್ರಾಹ್ಮಣ ತಂದಲ್ಲಿ ಬಂದಿದ್ದಾರೆ ಅಂತ. ಬ್ರಾಹ್ಮಣಿಗೂ ಗೊತ್ತು ಇವ್ರು ಬ್ರಾಹ್ಮಣರು ಅಂತ ಕುತ್ಕೊಂಡಿದ್ದಾರೆ, ಒಳಗಡೆ ಬೇಕಾದಷ್ಟು ಶೂದ್ರತನ ಇದೆ ಅಂತ ಗೊತ್ತಿದೆ. ಅದು ಆ ಹೆಸರನ್ನ ಬಾಬಾ ಹೇಳಲಿಲ್ಲ. ಮಕ್ಕಳನ್ನ ಇನ್ಸಲ್ಟ್ ಮಾಡ್ಲಿಕ್ಕೆ ಬಾಬನಿಗೆ ಏನಿಲ್ಲ, ಇಷ್ಟ ಇಲ್ಲ. ಅದರ ವಾಸ್ತವಿಕತೆ ಅದೇನೆ. ಬಾಬಾ ಹೇಳ್ತಿದ್ದು ನಮಗೆ ಗೊತ್ತಿರ್ಬೇಕಲ್ವಾ. ಇವಾಗ ಒಬ್ಬ ಟೀಚರ್ ಹೇಳ್ತಾರೆ, ಇನ್ಸ್ಪೆಕ್ಟರ್ ಬಂದವ್ರಿಗೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ತುಂಬಾ ಒಳ್ಳೆಯವರಪ್ಪ, ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. ಅದು ಹೆಚ್ಚಿನ ಜನ ಹೋಮ್ವರ್ಕೇ ಮಾಡ್ಕೊಂಡು ಬಂದಿರೋದಿಲ್ಲ ಅಲ್ವಾ. ಹಾಗೆ ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಮೊದಲು ಈಶ್ವರನ ಕೈಯಲ್ಲೇ ಬ್ರಾಹ್ಮಣನಾಗಿ ಬೇರೆಯವರ ಸಹಾಯವನ್ನ ಮಾಡಲಿಕ್ಕೆ, ಆತ್ಮವಾಗಿ ಮಾಡಲಿಕ್ಕೆ, ಆತ್ಮಿಕ ಸಂಯೋಗವನ್ನ ಕೊಡ್ಲಿಕ್ಕೆ ನಾವು ನಮ್ಮ ಸಮಯವನ್ನ, ಸಂಕಲ್ಪವನ್ನ, ಕರ್ಮೇಂದ್ರಿಯವನ್ನ ನಾವು ಕೊಡಬೇಕಾಗ್ತದೆ. ಓಕೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಮೊದಲನೇ ರೂಪ ಯಾವುದು, ಬ್ರಾಹ್ಮಣ ರೂಪ. ಬ್ರಾಹ್ಮಣ ಆಗಿರೋನು ಹೇಗಿರ್ತಾನೆ, ಪವಿತ್ರ. ಹೇಗಿರ್ತಾರಂತೆ, ಪವಿತ್ರ. ಪವಿತ್ರ ಅಂತಂದ್ರೆ ಅಪವಿತ್ರ ಅಂತಂದ್ರೆ, ಪವಿತ್ರ ಅಂತಂದ್ರೆ ಶುದ್ಧತೆ, ಅಪವಿತ್ರತೆ ಅಂದ್ರೆ ಕೆಸರು. ಓಕೆ. ಪ್ರಪಂಚದ ಎಲ್ಲೆಲ್ಲಿ ಕೆಸರಿದೆ, ಪ್ರಪಂಚದಲ್ಲಿ ಎಲ್ಲಿ ಕೆಸರಿದೆ, ಎಲ್ಲರ ಮನಸ್ಸಿನಲ್ಲಿ ಎಲ್ಲಾ ಕಡೆಗೂ ಹರಡ್ಕೊಂಡಿದೆ ಸ್ಥೂಲ ಪ್ರಪಂಚದಲ್ಲಿ ಅಲ್ವಾ. ಎಲ್ಲಾ ಕಡೆ ಕೆಸರು ಮೆತ್ಕೊಂಡಾಗ ನೀವು ಯಾವ್ದ್ರ ಜೊತೆ ಕನೆಕ್ಟ್ ಆದ್ರೂ ಆ ಕೆಸರು ನಿಮ್ಗೆ ಮೆತ್ಕೊಳ್ಳಲ್ವೋ, ಅಲ್ವಾ. ಹಾಗೆ ಮನಸ್ಸು ಹೇಳುವಂತ ಸಾಧನವನ್ನ ಇವ್ರು ನನ್ನವರು ಅಂತ ಹೇಳ್ಬಿಟ್ರೆ ಮುಗ್ದೇ ಹೋಯ್ತು, ಕೆಸರು ಮೆತ್ಕೊಳ್ಳೋ. ಯಾವುದು ನನ್ನದು, ಶರೀರ ನಂದು, ಬಟ್ಟೆ ನಂದು, ಜಗ ನಂದು, ಮಕ್ಕಳು ನನ್ನವರು, ಪತಿ ನನ್ನವರು, ಭಂಗ ಎಷ್ಟು ನನ್ನದು ಅಂತ ಹೇಳಿದ್ರಿ, ಅಷ್ಟ ಮನೆಯಲ್ಲಿ ಕೆಸರು ತಗೊಂಡು ಬಂದಿದ್ದೀರಾ, ಚೆನ್ನಾಗಿ ಇಟ್ಕೊಂಡಿದ್ದೀರಿ ಅಂತ ಅರ್ಥ. ಹೌದು ಅಲ್ವೋ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಾನು ಆತ್ಮ. ನಾನ್ಯಾರು, ಆತ್ಮ. ನನ್ನವ್ರು ಯಾರು, ಪರಮಾತ್ಮ. ಇದು ಎರಡು ಬಿಟ್ರೆ ಬೇರೆ ಯಾರ್ದು ನಿಮ್ಮದು ಅಂತ ನೀವು ಮಾನಸಿಕವಾಗಿ ಒಪ್ಪಬಾರ್ದು. ಓ ನಮ್ಮಪ್ಪ ಪರಮಾತ್ಮ ಅಂತ ಈಶ್ವರದಾಗ ಬಂದು ಕೂತ್ಕೊಂಡ್ಬಿಟ್ಟಿರ ಮತ್ತೆ ಊಟದಲ್ಲಿ ಅಂತ. ಕುಟುಂಬದಲ್ಲೇ ಇರಿ, ಸಂಸಾರದಲ್ಲೇ ಇರಿ, ಸಮಾಜದಲ್ಲೇ ಇರಿ. ಮಾನಸಿಕವಾಗಿ ಏನಿರ್ಬೇಕು, ಇವಾಗ ನೋಡಿ ಎಷ್ಟೋ ಜನ ಸ್ತ್ರೀಯರನ್ನ ಮದುವೆ ಮಾಡ್ಲಾಗ್ತದೆ, ಅವ್ರ ಪತಿ ದೇಶ ವಿದೇಶದಲ್ಲಿ ಇರ್ತಾರೆ ಅಲ್ವಾ. ಆ ಪತಿ ಕಳಿಸುವಂತ ಹಣದಿಂದ ಇವ್ರು ಜೀವನ ಮಾಡ್ತಾ ಇರ್ತಾರೆ. ನನ್ನವರು ಯಾರು, ಪತಿ ನನ್ನವರು ಹೇಳುವಂತ ಭಾವ ಇರ್ತದಲ್ವಾ. ಈ ಮಕ್ಕಳು ನನ್ನವರು ಹೇಳುವಂತ ಭಾವ ಇರ್ತದಲ್ವಾ. ಮಕ್ಕಳು ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ, ಎಜುಕೇಶನ್ಗೋಸ್ಕರ ಇರಬಹುದು, ಉದ್ಯೋಗಕ್ಕೋಸ್ಕರ ಇರಬಹುದು ಅಲ್ವಾ. ಹಾಗೆ ನಾನು ಆತ್ಮ, ನಮ್ಮವ್ರು ಯಾರು, ಪರಮಾತ್ಮ. ಇದು ಮಾತ್ರ ನನ್ನದೇ ಹೊರತು ಬೇರೆದೆಲ್ಲ ಇರುವಂತದ್ದು ಸೇವೆ ಮಾಡ್ಲಿಕ್ಕೆ. ಓಕೆ. ಓಕೆ. ನೀವು ಟ್ರೈನಲ್ಲಿ ಹೋಗಿರ್ತೀರಾ, ಟ್ರೈನ್ ಟಿಕೆಟ್ ತಗೊಂಡಿರ್ತೀರಾ, ಟ್ರೈನ್ ನಿಮ್ದು ಹೌದು ಅಲ್ವೋ, ತಾನೆ. ಹಾ. ಬಾಡಿಗೆ ಮನೇಲಿ ಇರ್ತೀರಾ, ಆ ಮನೆ ನಿಮ್ದು ಹೌದು ಅಲ್ವೋ. ಬಾಡಿಗೆ ಮನೇಲಿ ನಿದ್ರೆ ಮಾಡಲ್ವಾ ನೀವು, ಊಟ ಮಾಡಲ್ವಾ, ಕಸ ಗುಡ್ಸಲ್ವಾ, ಎಲ್ಲ ಮಾಡ್ತಿರೋ ಮಾಡಲ್ವೋ. ಮನೆ ನಿಮ್ದ ಅಲ್ವಲ್ಲ, ಇದು ಮಾಡ್ಲಿಕ್ಕೆ ಬರುತ್ತೆ ತಾನೆ. ನಾವು ಎಲ್ಲ ಕರ್ಮವನ್ನ ಮಾಡ್ತೀವಿ, ಅದನ್ನು ಉಪಯೋಗ ಮಾಡ್ಕೊಳ್ತೀವಿ. ಅದರ ಮಾಲೀಕ ನಾನು ಹೇಳುವಂತ ಭಾವ ನನ್ನ ಮನಸ್ಸಿನಲ್ಲಿ ಬರಕೂಡದು. ಬಂದಾಗ ಅದರ ಪ್ರಭಾವ ಪರಿಣಾಮ ನಿಮ್ಮ ಮೇಲೆ ಅದಕ್ಕೆ ಹೇಳ್ತಾರೆ ಫಲಿಸ್ತ ಅಂತಂದ್ರೆ ಹಳೆಯ ಸಂಸ್ಕಾರ ಮತ್ತು ಸಂಸಾರದಿಂದ ಭಿನ್ನ. ಹಳೆಯ ಸಂಸ್ಕಾರ ಯಾವುದು, ನಾನು ಶರೀರ ಹೇಳುವಂತ ಸಂಸ್ಕಾರ, ಶೂದ್ರತದ ಸಂಸ್ಕಾರ. ಅಲ್ಲಿ ಹೇಳಿದ್ರು ಬಾಬಾ, ಹಳೆಯ ಸಂಸ್ಕಾರ ದೇಹ ಭಾನ ಸಂಸ್ಕಾರ ಮತ್ತು ಸಂಸಾರ. ಹಳೆ ಸಂಸಾರ ಯಾವುದು, ಪತಿ ಮಕ್ಕಳು, ಅಪ್ಪ ಅಮ್ಮ, ಅತ್ತೆ ಮಾವ, ಚಿಕ್ಕಪ್ಪ ದೊಡ್ಡಪ್ಪ, ಹಿಂದೂ, ಕರ್ನಾಟಕದವರು, ಭಾರತದವರು, ಇದೆಲ್ಲ ಯಾವುದು ಹಳೆಯ ಸಂಸಾರ. ಇದರಿಂದ ಭಿನ್ನವಾಗಿ ನಾನು ಆತ್ಮ
ವಿಶ್ವನೇ ನನ್ನ ಸಂಸಾರ, ನನ್ನ ಸರ್ವ ಸಂಬಂಧಿ ಯಾರು? ಪರಮಾತ್ಮ ಮಾತ್ರ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಒಂದು ಮನೆ ಮಾತ್ರ ನಂದು, ಇಷ್ಟು ಜನ ಮಾತ್ರ ನನ್ನವರು, ಅದ ಕಡೆ ತಾನೇ ನನ್ನ ಮನಸ್ಸನ್ನ ಇಡ್ತೇನೆ. ಅಲ್ಲಿಂದನೂ ಮನಸ್ಸನ್ನ ತೆಗೆದು ಬಿಡಿ ಅಂತ ಹೇಳ್ತಾರೆ ಬಾಬಾ. ಹಳೇದು ಯಾವುದನ್ನು ಕೂಡ ಇಟ್ಕೊಳ್ಬೇಡಿ. ಎಷ್ಟು ನೀವು ಮನಸ್ಸಿನ ಅದನ್ನು ತೆಗಿತೀರೋ, ಇವಾಗ ನೋಡಿ, ಬೆಳಗ್ಗೆ ಮನೆಯಿಂದ ಸ್ವಚ್ಛ ಆಗ್ಬಿಟ್ಟು ಹೋಗಿರ್ತೀವಿ, ಸಾಯಂಕಾಲ ವಾಪಸ್ ಮನೆಗೆ ಬರೋವರೆಗೆ ಶರೀರ ಹೇಗಿರ್ತದೆ? ಗಲೀಜಾಗಿರ್ತದೆ, ಮಣ್ಣಾಗಿರ್ತದೆ, ಬಟ್ಟೆನೂ ಗಲೀಜಾಗಿರ್ತದಲ್ವಾ. ಮನೆಗೆ ಬಂದ ತಕ್ಷಣ ಏನ್ ಮಾಡ್ತೀವಿ? ಹಳೆ ಬಟ್ಟೆಯನ್ನು ತೆಗಿತೀವಿ ತಾನೆ, ಹೌದು ಆ ಶರೀರದ ಮೇಲೆ ಒಂದು ಕೊಳೆ ತೆಗಿತೀವಿ ತಾನೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಆ ಹಳೆಯದನ್ನು ಎಲ್ಲವನ್ನು ತೆಗೆದಾಗ ನೀವೇನಾಗ್ತೀರಿ? ಸದಾ ಲೈಟ್ ಆಗಿರ್ತ, ಹಗೂರ ಆಗಿರ್ತೀರ. ಶರೀರದ ಒಳಗಡೆಗಿರುವಂತ ಮಲಿನತೆಯನ್ನು ಕ್ಲೀನ್ ಮಾಡಿ, ಹೊರಗಡೆ ಇರುವಂತ ಧೂಳನ್ನು ಕ್ಲೀನ್ ಮಾಡಿ, ಮೈ ಮೇಲೆ ಇರುವಂತಹ ಬಟ್ಟೆಯನ್ನು ಕೂಡ ತೆಗೆದುಬಿಟ್ಟು ಸ್ವಚ್ಛ ಬಟ್ಟೆ ಹಾಕೊಳ್ಳಿ. ಹಗುರ ಆಗತ್ತೋ ಆಗಲ್ವೋ? ಆಗುತ್ತೆ. ಶರೀರ ಏನು ಹಗುರ ಮಾಡ್ಕೊಳ್ತೀರಿ, ಮನೆಯಿಂದ ಹೊರಗಡೆ ಹೋದಾಗ ಮನಸ್ಸನ್ನು ತಗೊಂಡೋಗಿರ್ತೀರೋ ಇಲ್ವೋ? ಆ ಮನಸ್ಸನ್ನು ಪ್ರಪಂಚದಲ್ಲಿ ಇಡ್ತಿರೋ ಇಲ್ವೋ? ಹೇಳ್ತೀವಿ. ಪ್ರಪಂಚ ಗಲೀಜಿದೆಯೋ ಕ್ಲೀನ್ ಇದೆಯೋ? ಗಲೀಜಿದೆ. ಅದರ ಗಲೀಜು ನಿಮ್ಗೆ ತಾಗತ್ತೋ ತಾಗಲ್ವೋ? ಆಗುತ್ತೆ. ಮನೆಗೆ ಬಂದ್ಬಿಟ್ಟು ಮನಸ್ಸನ್ನ ಶರೀರ ಆತ್ಮವನ್ನ ಕ್ಲೀನ್ ಮಾಡ್ತಿರೋ ಮಾಡಲ್ವೋ? ಮಾಡಲ್ಲ. ಆವಾಗ ಅದೇನಾಗತ್ತ? ಭಾರ ಆಗತ್ತೋ ಆಗಲ್ವೋ? ಅವ್ರು ಹಾಗೆ ಹೇಳಿದ್ರು, ಇವ್ರು ಹೇಗೆ ಹೇಳಿದ್ರು. ಅವ್ರು ಹಂಗ ಮಾಡಬಾರ್ದಿತ್ತು, ಇವ್ರು ಹೇಗೆ ಮಾಡಬಾರ್ದು. ಹೌದು ಹೌದು. ತಾನೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಲೈಟ್ ಆಗಿರಿ, ಸದಾ ನ್ಯಾರ ಮತ್ತು ಪ್ಯಾರ. ಪ್ರಪಂಚದಿಂದ ಭಿನ್ನ ಭಗವಂತನ ಜೊತೆಗೆ ಪ್ರಿಯವಾಗಿರಬೇಕು. ಅದು ಪ್ರತಿಯೊಂದು ಆತ್ಮರನ್ನ ಆತ್ಮಿಕ ರೂಪದಲ್ಲಿ ಪ್ರೀತಿ ಮಾಡಿ, ಪ್ರತಿಯೊಬ್ಬರಿಗೂ ಆತ್ಮಿಕ ಆಹಾರವನ್ನ ಕೊಡುವಂಥವರಾಗಿ, ಪ್ರತಿಯೊಬ್ಬರಿಗೂ ಪ್ರಿಯರಾಗಿ. ಅವ್ರಿಗೆ ಅನ್ಸ್ಬೇಕು ಇವ್ರು ಯಾರು? ನಮ್ಮವರು ಅಂತ ಬಿಟ್ಟು ಏನಾಗ್ಬೇಕು? ಅವರಿಗೆ ಅನ್ಸ್ಬೇಕು, ಆ ಭಾವನೆ ಬರಬೇಕು, ಆತ್ಮೀಯತೆ ಬರಬೇಕಾಗ್ತದೆ. ಅದಕ್ಕೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ವ್ಯವಹಾರ ಮಾಡ, ಪ್ರೀತಿಯಿಂದ ವ್ಯವಹಾರ ಮಾಡಿ ಅಂತ ಬಿಟ್ಟು ಅವರಿಗೆ ಪಾಯಸನೋ ತಿನ್ಸೋದು, ಪುರಿನೋ ಕೊಡ್ಸೋದು, ಊಟನೋ ಕೊಡೋದು, ಹೊಟ್ಟೆ ತುಂಬ ಕೊಡೋದು, ಇದಲ್ಲ. ಆತ್ಮಿಕವಾಗಿ ನನ್ನವರು ಹೇಳುವಂತ ಭಾವ ಬರಬೇಕು ಆತ್ಮೀಯರೇ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಪ್ರತಿಯೊಬ್ಬರನ್ನು ಪ್ರೀತಿಯನ್ನು ಮಾಡ್ತಾ ಹೋಗಿ, ಆತ್ಮಿಕ ರೂಪದಲ್ಲಿ ಅವರಿಗೆ ಆತ್ಮಿಕ ಆಹಾರವನ್ನ ಕೊಡ್ತಾ ಹೋಗಿ. ಓಕೆ, ಯಾರನ್ನಾದ್ರೂ ಪ್ರೀತಿಯನ್ನು ನೋಡ್ಬೇಕು ಅಂತಂದ್ರೆ ಅವ್ರ ಕಷ್ಟವನ್ನ ದೂರ ಮಾಡ್ಬೇಕಲ್ವಾ? ಮಾಡ್ಬೇಕೋ ಬೇಡವೋ? ನಿಮ್ಮಲ್ಲಿ ಯಾರೋ ತುಂಬಾ ಪ್ರಿಯರಾಗಿರ್ತಾರೆ, ನಿಮ್ಮ ಸ್ನೇಹಿತರು ಇರ್ಬೋದು, ಬಂಧುಗಳಿರ್ಬೋದು, ಯಾರೋ ಇರ್ಬೋದು, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ಇದ್ದಾರೆ, ಅವಾಗ ನೀವೇನ್ ಮಾಡ್ತೀರಿ? ನೋಡ್ತೀವಿ, ಹಣ ಸಹಾಯ ಮಾಡ್ತೀವಿ. ಆ ಹಾಸ್ಪಿಟಲ್ ನೋಡಕ್ ಹೋಗ್ತೀವಿ, ಹಣ ಸಹಾಯ ಮಾಡ್ತೀವಿ. ಹಣ ಸಹಾಯ ಮಾಡ್ಬೇಕಲ್ವಾ? ಅವರಿಗೆ ನಿಮ್ಮ ಹತ್ರ ಹಣ ಇದೆ, ಅವ್ರ ಹತ್ತಿಲ್ಲ, ಅವ್ರ ಸಹಿಗೂ ಕೊಡ್ಬೇಕಲ್ವಾ? ಕೊಡ್ಬೇಕು. ಹಾಗೇನೆ ಪ್ರಪಂಚದ ಜನ ನಿಮ್ಮವರು ತುಂಬಾ ಕಷ್ಟದಲ್ಲಿದ್ದಾರೆ ಆತ್ಮಿಕವಾಗಿ, ಅವರಿಗೆ ಆತ್ಮಿಕ ಶಕ್ತಿಯನ್ನು ಕೊಡ್ಬೇಕಲ್ವಾ? ಓಕೆ, ಈ ರೀತಿ ಬಾಬಾ ಹೇಳ್ತಾರೆ, ಅವರಿಗೆಲ್ಲ ಏನ್ ಮಾಡ್ಬೇಕಂತೆ? ಸಹಾಯವನ್ನ ಮಾಡ್ಬೇಕು. ಬಾಬಾ ತುಂಬಾ ಬುದ್ಧಿವಂತ. ಮುಂದೆ ಏನ್ ಹೇಳ್ತಾರೆ, ಏನೇ ಸಂಬಂಧ ಇದ್ರು ಬಿ ಹದ್ದಿನಲ್ಲಿ ಇರ್ಬೇಕೆ ಹೊರತು ಹತ್ತಿನಲ್ಲಿ ಅಲ್ಲ ಅಂತ ಹೇಳ್ತಾರೆ. ಹದ್ದಿನ ಸಂಬಂಧ ಅಲ್ಲ ಅಂದ್ರೆ ನಮ್ ಸೆಂಟರು, ನಮ್ ಝೋನು, ನಮ್ಗ ಕಾಸ್ಟು ಅದಿರಬಾರ್ದು. ಬಿ ಹದ್ದು ವಿಶ್ವ, ಆ ರೂಪದಲ್ಲಿ ಸರ್ವರಿಗೂ ಪ್ರಿಯರಾಗಿ, ರಾವಣತ್ವದಿಂದ ದೂರವಾಗಿ, ಈ ರೀತಿ ನೀವೇನಾಗ್ಬೇಕು? ಬಾಬಾ ಹೇಳ್ತಾನೆ, ಮೊದಲು ಬ್ರಾಹ್ಮಣನಾಗಿ ಈಶ್ವರಿಯ ಕಾರ್ಯಕ್ಕೆ ನಿಮಿತ್ತರಾಗ್ಬೇಕು. ಸರಿ, ಬ್ರಾಹ್ಮಣನಾದ ಮೇಲೆ ಅಂದ್ರೆ ಬಾಬಾ ಹೇಳ್ತಾರ, ಫರಿಸ್ತಾ ಅಂತಂದ್ರೆ ಎಲ್ಲಿವರೆಗೆ ಮನಸ್ಸನ್ನಷ್ಟು ಶುದ್ಧ ಮಾಡೋದಿಲ್ವೋ ಅಲ್ಲಿವರೆಗೆ ಭಗವಂತ ನಿಮ್ಮನ್ನೇನ್ ಮಾಡೋದಿಲ್ಲ, ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಫರಿಸ್ತಾ ಸ್ಥಿತಿಯಲ್ಲಿ ಏನು ಅಂತಂದ್ರೆ, ನೀವು ಬ್ರಾಹ್ಮಣನಾದಂತನು ಪೂಜೆ ಮಾಡ್ತಲ್ಲ, ಆ ಸಮಯ ಪೂಜೆ ಮಾಡುವಂತ ಒಂದು ಸಮಯ ಇರ್ತದಲ್ವಾ? ಇರ್ತದೋ ಇರಲ್ವೋ? ಇರ್ತೈತಿ. ಸಮಸ್ಯೆಯ ಆಧಾರದಲ್ಲಿ ಪೂಜೆ 1 ದಿನ 2 ದಿನ 3 ದಿನನೂ ಕೂಡ ಇದೆಯತ್ತಲ್ವಾ? ಕೆಲವೊಂದು ವ್ರತಗಳು 21 ದಿನನೂ ಇರ್ತವೆ, ಕೆಲವೊಂದು ವರ್ಷಾನುಗಟ್ಟಲೆನೂ ಕೂಡ ಇರ್ತದೆ. ಹೌದು. ಅಯ್ಯಪ್ಪ ಸ್ವಾಮಿ ಭಕ್ತರು 3 ತಿಂಗಳು ಮಾಲೆಯನ್ನು ಹಾಕೊಂಡ್ಬಿಟ್ಟಿರ್ತಾರಲ್ವಾ? ಹೌದು. ಹಾಗೇನೆ ನೀವಷ್ಟು ಪ್ರೊಸೆಸ್ ಅನ್ನ ಮಾಡ್ಬೇಕು. ಆವಾಗ ಈಶ್ವರನ ಕಾರ್ಯ ಬಿಟ್ಟು ಬೇರೆ ಎಲ್ಲದಿಂದ ನೀವೇನಾಗಿರ್ಬೇಕು? ಡಿಟ್ಯಾಚ್. ಸರಿ, ಫಲಿಸ್ತಾ ಆದ್ಮೇಲೆ ಮುಂದೆ ಏನ್ ಬರ್ತದೆ? ದೇವತಾ ಅಂತಂದ್ರೆ ಏನು? ಏನ್ ಕೊಡೋದು? ಭಾವನ ಶಕ್ತಿನ. ಪ್ರಸಾದ ಕೊಡೋದು ಅಲ್ವಾ? ಮೊದಲು ಶೂದ್ರಾಗಿದ್ರಿ, ಆಮೇಲೆ ಬ್ರಾಹ್ಮಣರಾದ್ರಿ, ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿದ್ರೆ ಇವಾಗ ಏನ್ ಮಾಡ್ಬೇಕು? ಪ್ರಸಾದ ಕೊಡು. ಯಾರಿಗೆ ಕೊಡ್ಬೇಕು ಪ್ರಸಾದ? ವಿಶ್ವಕ್ಕೆ.
ಈಗಿನ ಬ್ರಾಹ್ಮಣ ಏನ್ ಮಾಡ್ತಾರೆ ಗೊತ್ತಾ, ಹೆಚ್ಚಿಗೆ ಪ್ರಸಾದ ತಮ್ಮ ಮನೆಗೆ ತಗೊಂಡೋಗ್ಬಿಡ್ತಾರೆ ಅಲ್ವಾ, ಬೇಕಾದವ್ರಿಗೆ ಮಾತ್ರ ಕೊಡ್ತಾರೆ. ನೀವೇನ್ ಮಾಡ್ಬೇಕು, ಎಲ್ಲರಿಗೂ ಎಲ್ಲರೂ ಸಮನಾಗಿ ತುಂಬಾ ಜನ ಇದ್ದಾಗ ನಿಮ್ಗೆ ಕೈ ಮಾತ್ರ ಕಾಣ್ತಾ ಇರ್ತದೆ, ಎಲ್ಲೆಲ್ಲಿಂದ ಕೈ ಬರ್ತದೆ ಗೊತ್ತೇ ಆಗೋದಿಲ್ಲ. ಶಿವರಾತ್ರಿ ಸಮಯದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ, ಹೌದು ವೈಕುಂಠ ಏಕಾದಶಿಗೆ ವಿಷ್ಣುವಿನ ದೇವಸ್ಥಾನದಲ್ಲಿ ಹೋಗಿ ಎಷ್ಟು ರಶ್ ಇರ್ತದಲ್ವಾ, ಅವಾಗ ಎಲ್ಲಿ ಕೈ ಕಾಣ್ತಾ ಅಲ್ಲಿ ಮಾತ್ರ ಪ್ರಸಾದ ಕೊಡ್ತಾ ಇರ್ತಾರೆ. ಯಾರು, ಬ್ರಾಹ್ಮಣ. ಬ್ರಾಹ್ಮಣ. ಮುಖನೂ ಕೂಡ ನೋಡೋದಿಲ್ಲ, ಅಷ್ಟು ಬ್ಯುಸಿ ಆಗಿರ್ತಾನೆ, ಪ್ರಸಾದ ತಗೊಳ್ಳೋದು ಕೊಡೋದು ತಗೊಳ್ಳೋದು ಕೊಡೋದು ಹೀಗೆ. ಹಾಗೆ ನೀವು ಆತ್ಮಿಕ ರೂಪದಲ್ಲಿ ಪೂರ್ತಿ ವಿಶ್ವಕ್ಕೆ ಪ್ರತಿಯೊಬ್ಬರಿಗೂ ಕಣ 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 ಕಣಗಳಿಗೆ ಏನಾಗ್ತಾ ಇರ್ಬೇಕು, ಭಗವಂತನ ಪ್ರಸಾದ ಹೋಗ್ತಾ ಇರ್ಬೇಕು. ಆಗ ಆ ಬ್ರಾಹ್ಮಣನ ಕಾಯಕ ಏನು, ಕೊಡೋದು ಅಷ್ಟೇ. ಏನ್ ಕೊಡೋದು, ಪ್ರಸಾದ ಯಾರ ಪ್ರಸಾದ, ಭಗವಂತನ ಪ್ರಸಾದ. ಇವ್ರದಲ್ವಲ್ಲ. ಅಲ್ಲ. ಅದಕ್ಕೆ ನೀವು ಭಗವಂತನ ಜೊತೆ ಜೋಡಣೆಯಾಗಿ ಭಗವಂತನ ಸಪ್ತ ಶಕ್ತಿಗಳು ಮಾತ್ರ ಹೋಗ್ತಾ ಇರಬೇಕು. ಈ ರೀತಿ ನಿಮ್ದು ರಾಜಯೋಗ ತಪಸ್ಸು ಆಗ್ಬೇಕು. ಇಂತಹ ಮಕ್ಕಳ ಅವಶ್ಯಕತೆ ತುಂಬಾ ಇದೆ, ಇದರ ಅನಿವಾರ್ಯತೆ ಇದೆ ವರ್ತಮಾನ ಸಮಯದಲ್ಲಿ ಅಂತ ಈ ಬಾಬಾ ಹೇಳ್ತಿದ್ದಾರೆ. ಅದ ಮಾಡಬೇಕು ಅಂದ್ರೆ ನೀವೇನಾಗ್ಬೇಕಂತೆ, ಸಂಪೂರ್ಣ. ಬಾಬಾ ಹೇಳ್ತಾರೆ, ಈ ವಿಷಯದಲ್ಲಿ ನೀವು 95% ಸ್ಟೇಜ್ ಬರಬೇಕು. 95% ಅಷ್ಟು ಮ್ಯಾಕ್ಸಿಮಮ್ ಆತ್ಮದ ಶಕ್ತಿ ಯಾರ ಜೊತೆಗಿದೆ, ಬಾಬನ್ ಜೊತೆಗಿದೆ. ಅವಾಗ ನೀವೇನು ಸಂಕಲ್ಪವನ್ನ ಮಾಡ್ತಿರೋ ನಿಮ್ಗೆ ನಿಶ್ಚಯ ಇರಬೇಕು, ಎಸ್ ಈ ಕಾರ್ಯ ಆಗತ್ತೆ ಹೇಳುವಂತ ನಂಬಿಕೆ ವಿಶ್ವಾಸ ಇರಬೇಕು ಮತ್ತು ಸಫಲತಾ ಮೂರ್ತಿಗಳಾಗಬೇಕು. ಬಾಬಾ ಹೇಳ್ತಾರೆ, ನೋಡಿ ಮಕ್ಕಳೇ, ಲೌಕಿಕದಲ್ಲಿ VIP ಗಳಿರ್ತಾರಲ್ಲ, ತಮ್ಮ ಪ್ರೋಗ್ರಾಮ್ ಅನ್ನು ಮೊದಲೇ ಏನ್ ಮಾಡಿರ್ತಾರೆ, ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಯಾವಾಗ ಮಾಡಬೇಕು ಅಲ್ವಾ. ಹಾಗೆ ನೀವು ಕೂಡ ಯಾರು, VVIPಗಳಲ್ವಾ, ಬೆಳಗಿಂದ ರಾತ್ರಿವರೆಗೂ ನಿಮ್ಮ ಪ್ರೋಗ್ರಾಮ್ಗಳು ಹೇಗಿರ್ಬೇಕು ಅಂತ ನೀವೇನ್ ಮಾಡ್ಕೊಳ್ಬೇಕಾಗ್ತದೆ, ಸೆಟ್ ಮಾಡ್ಕೊಳ್ಬೇಕಾಗ್ತದೆ, ಅದರಂತಾನೆ ನಡಿಬೇಕಾಗ್ತದೆ, ಅಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿರ್ಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ, ಯಾರು VIP ಗಳಿರ್ತಾರಲ್ಲ, ಏನೇ ಕರ್ಮ ಮಾಡುವ ಮೊದಲು ಚೆಕ್ ಮಾಡ್ತಾರೆ. ಕರ್ಮ ಆದ್ಮೇಲೆ ಅಯ್ಯೋ ಹಿಂಗಾಗ್ಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡಬಾರದು. ಕರ್ಮ ಮಾಡಿದ ಮೇಲೆ ಚೆಕ್ ಮಾಡ್ಬೇಕು, ಕರ್ಮ ಮಾಡ್ಕೊಳ್ಳೋ ಮೊದಲು ಚೆಕ್ ಮಾಡ್ಬೇಕು ಕರ್ಮ ಮಾಡಕ್ ಅಲ್ವಾ. ಥಿಂಕ್ ಬಿಫೋರ್ ಥಿಂಕ್ ಅಂತ ಹೇಳ್ತಾನೆ. ಯೋಚನೆ ಮಾಡುವ ಮೊದಲು ನೀನು ಯೋಚನೆ ಮಾಡುದು, ನಿನ್ನ ಯೋಚನೆ ಸರಿ ಇದೆಯಾ. ಆದ್ಮೇಲೆ ಈಗ ಹೇಳಿ, ನಾನು ಮನೆ ಕಟ್ಟಬೇಕು, ಯೋಚನೆ ಮಾಡೋದು ಸರಿನೋ ತಪ್ಪೋ. ತಪ್ಪು ಒಂದು ಅರ್ಧ ಕೆಜಿದ ವಜ್ರ ನೆಕ್ಲೆಸ್ ಬೇಕು, ಯೋಚನೆ ಮಾಡೋದು ಸರಿನೋ ತಪ್ಪೋ. ತಪ್ಪು ಇನ್ನೊಂದು 5 ವೆರೈಟಿ ಸೀರೆ ತಗೊಳ್ಬೇಕು, ಸರಿನೋ ತಪ್ಪೋ. ತಪ್ಪು ಸರಿ ಯಾವುದು, ಎಲ್ಲ ತಪ್ಪಾದ್ರೆ ಸರಿ ಯಾವುದು. ಈಶ್ವರಿ ಕಾರ್ಯ. ಆತ್ಮ ನಾನು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತನಾಗ್ಬೇಕು. ಯಾವ್ದಕ್ಕೆ, ಅದು ನಿಮಿತ್ತನಾಗಿ ಭಗವಂತನ ಕೈಯಲ್ಲಿ ನಾನು ಸಾಧನವಾಗ್ಬೇಕು. ನಿಮ್ಮ ಸಂಕಲ್ಪಗಳು ಏನು ಬರ್ತಾವೆ ಅಂತ ನೋಡಿ. ನಮ್ಮ ಸಂಕಲ್ಪ ಏನ್ ಬರ್ತದೆ ಹೇಳಿ ನೋಡೋಣ. ಬಾಬಾ, ನನ್ನ ಮನೆಯವರನ್ನೊಂದು ಜ್ಞಾನ ಕರ್ಕೊಂಡು ಬಂದ್ಬಿಡು, ಹೌದೋ ಅಲ್ವೋ, ನಮ್ಮ ಮಕ್ಕಳನ್ನು ಸರಿ ಮಾಡ್ಬಿಡು. ಹೌದು ಇದು ಹದ್ದ ಹದ್ದ ಅದೇ ಆ ಮಾಡುದು ಒಳ್ಳೇದೇನೆ, ಆದ್ರೆ ಹದ್ದಿನಲ್ಲಿ ಇದ್ದೀರಲ್ಲ. ಸ್ವಾರ್ಥ ಹಾಗೆ ನೀವು ಅವರಿಗೋಸ್ಕರ ಮಾತ್ರ ಬ್ರಾಹ್ಮಣರು, ವಿಶ್ವಕ್ಕೆ ಬ್ರಾಹ್ಮಣರು. ನೀವು ಅವ್ರಿಗೋಸ್ಕರ ದೊಡ್ಡದಾಗಿ ವಿಶ್ವ ಕಲ್ಯಾಣಕಾರಿ ಅಂತ ಹೇಳ್ತೀರಾ, ಮತ್ತೆ ಸೆಂಟರ್ ಝೋನ್ ಬಗ್ಗೆ ಕೇಳ್ತಿದ್ದೀರಾ, ಮನೆ ಬಗ್ಗೆ ಕೇಳ್ತಿದ್ದೀರಿ, ವಿಶ್ವ ಕಲ್ಯಾಣ ಎಲ್ಲಿಂದ ಆಗ್ಬಿಡ್ತದೆ. ಆಗಲ್ಲ. ಅದಕ್ಕಾಗಿ ಬಾಬಾ ಫಸ್ಟ್ ಸಂಕಲ್ಪವನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸಂಕಲ್ಪ ಏನಿರ್ಬೇಕು, ವಿಶ್ವ ಕಲ್ಯಾಣ. ನೆಕ್ಸ್ಟ್ ಬಾಬಾ ಸಮಾನದ ಸೀಟಲ್ಲಿ ಕುತ್ಕೊಳ್ಬೇಕು. ಎಲ್ಲಿ ಕುತ್ಕೊಳ್ಬೇಕು, ಸ್ವಮಾನದ ಸೀಟಲ್ಲಿ ಹಂಗಂದ್ರೇನು, ಆತ್ಮಿಕ ಸೀಟು ಸ್ವಮಾನ, ಆತ್ಮದ ಮಾನ. ಮತ್ತೆ ಈಗ ನೀವ್ ಯಾರಿಗಾದ್ರೂ ಕೊಡಬೇಕು ಅಂತಂದ್ರೆ ಒಂದು ಸೀಟ್ ಮೇಲೆ ಕುತ್ಕೊಳ್ಬೇಕಂದ್ರೆ ಪಕ್ಕದಲ್ಲಿ ಪ್ರಸಾದ ಇಟ್ಕೊಂಡು ತಾನೇ ಕುತ್ಕೊಳ್ಬೇಕು. ಬೇರೆ ಏನ್ ಕೊಡ್ಲಿಕ್ಕೆ ರೆಡಿ ಇದ್ದೀರಿ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಹೌದಾ, ಕೊಡಬೇಕು ಅಂದ್ರೆ ಇದ್ರ ತಾನೇ ನೀವು ಕೊಡ್ತೀರಿ, ಇಲ್ಲ ಅಂದ್ರೆ ಎಲ್ಲಿ ಕೊಡ್ತೀರಿ. ಎಲ್ಲ Okay. ಕೊಡ ನಾವ್ ಯಾವ್ದಾದ್ರು ಕುತ್ಕೊಂಡಿರ್ತೀವಿ. ನಾನು ಬಾಬನ್ ಹೋಗ್ಬಿಟ್ಟು 30 ವರ್ಷ ಆಯ್ತಪ್ಪ, ಹೌದು ಎಷ್ಟು ಜನರನ್ನ ಬಾಬನ್ ಮನೆ ಕರ್ಕೊಂಡು ಹೋಗಿದ್ದೇನೆ, ನಾನು ಕೋಟ್ಯಾಧಿಪತಿ, ನಂತ ಸ್ವಂತ ಮನೆ ಇದೆ. ಇದು ಸಮಾನನಾ? ಅಲ್ಲ
ಅಲ್ಲ. ಅದಕ್ಕೆ ಬಾಬಾ ಆ ಪೊಸಿಷನ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಕೊಟ್ಟಾಗ ಅಪೋಸಿಷನ್ ಏನಾಗ್ತದೆ, ಹೊರಟೋಗ್ಬಿಡು. ನೀವು ಯಾವಾಗ್ಲೂ ಆ ಪೊಸಿಷನ್ ಇಂದ ಕೆಳಗಡೆಗೆ ಏನ್ ಮಾಡಬಾರ್ದು, ಇಳಿಯಬಾರದು. ಈ ಬ್ರಾಹ್ಮಣರಾದವರಿಗೆ ಕೆಲವರು ಲೌಕಿಕದವ್ರು ಏನ್ ಹೇಳ್ತಾರೆ ಗೊತ್ತಾ, ಅಯ್ಯೋ ಆ ಡ್ರಿಂಕ್ಸ್ ಇಂದು ನಾನ್ ವೆಜ್ ರುಚಿ ಹೆಂಗಿದೆ ನಿನಗೇನೆ ಗೊತ್ತು, ಒಂದ್ಸಲ ಬಂದು ನೋಡು, ತಿಂದು ನೋಡು ಅಂತ ಹೇಳ್ತಾರೆ. ಅವನ ಫ್ರೆಂಡ್ಸ್ಗಳಿರ್ತಾರಲ್ಲ, ಓಕೆ, ಅವಾಗ ಅವ್ರ ಮಾತನ್ನು ಕೇಳ್ಬಿಟ್ಟು ಅವ್ರ ಜೊತೆಗೆ ತಿನ್ಲಿಕ್ಕೆ ಹೋಗ್ಬೇಕು, ಹೋಗ್ಬಾರ್ದು. ಹೋಗ್ಬಾರ್ದು. ಇವ್ರು ಗಟ್ಟಿಯಾಗಿ ಕೂತ್ಕೊಂಡು ಅವರನ್ನು ಇಲ್ಲಿ ಕರ್ಕೊಂಡು ಬರ್ಬೇಕೇ ಹೊರತು ಇವನು ದೇವಸ್ಥಾನದ ಹೊರಗಡೆಗೆ ಹೋಗ್ಬಾರ್ದು. ಅಥವಾ ನಿಮ್ಗೊಂದು ಪ್ರಶ್ನೆ, ಈಗಿನ ಲೌಕಿಕ ಬ್ರಾಹ್ಮಣರು ಶೂದ್ರತನದ ಕಡೆಗೆ ಹೋಗ್ತಾ ಇದ್ದಾರೋ ಅಥವಾ ಬ್ರಾಹ್ಮಣತನದ ಕಡೆಗೆ ಹೋಗ್ತಾ ಇದ್ದಾರೋ? ಶೂದ್ರತನ. ಅಲ್ವಾ? ಹೌದು. ಹಳೆ ಕಾಲದಲ್ಲಿ ಬ್ರಾಹ್ಮಣರು ಮನೆಯಲ್ಲಿ ನೀರು ಬಿಟ್ಟು ಬೇರೆ ಎಲ್ಲೂ ಕೂಡ ತಗೊಳ್ತಿರ್ಲಿಲ್ಲ ಅಲ್ವಾ? ಹೌದು. ಇವಾಗ ಹೋಟೆಲ್ ಊಟ ಯಾರಿಗೆ ಇಷ್ಟ ಆಗ್ತಾ ಇದೆ? ಬ್ರಾಹ್ಮಣ. ಇಂದ್ರಿಯ ಸುಖ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಅವ್ರು ತಪ್ಪಲ್ಲ ಮಕ್ಕಳೇ, ನಿಮ್ದೇ ತಪ್ಪು ಅಂತ ಹೇಳ್ತಾರೆ ಅಲ್ವಾ? ನಾವೇನ್ ಮಾಡ್ತೀವಿ, ಹೊರಗಡೆ ಆಹಾರನೇ ಇಷ್ಟ ಆಗ್ತಿದೆ, ಟಿವಿ ನೋಡೋದೇನು, ಸೀರಿಯಲ್ ನೋಡೋದೇನು, ಊರ್ ಸುತ್ತೋದೇನೋ, ಪಾರ್ಟಿಗಳನ್ನ ಮಾಡೋದೇನೋ, ಭ್ರಮಾಭೋಜನ ತಿನ್ನೋದೇನು, ಇದೆಲ್ಲ ನಾವೇನಾಗ್ಬಿಟ್ಟಿದೀವಿ, ಬ್ಯುಸಿ ಆಗ್ಬಿಟ್ಟಿದೀವಿ ಅಲ್ವಾ? ಅದಕ್ಕಾಗಿ ಬಾಬಾ ಇಲ್ಲಿ ಏನ್ ಹೇಳ್ತಾರೆ, ಓಕೆ, ಕೆಲವೊಂದ್ಸಲ ಹೇಳ್ತಾರಂತೆ, ಬಾಬಾ ಯೋಗ ಮಾಡು ಅಂತ ಹೇಳ್ತೀಯ, ಶುಭ ಭಾವನೆ ಶುಭ ಕಾಮನೆ ಇಡಬೇಕು ಅಂತ ಹೇಳ್ತೀಯ, ತಿಂಗಳಾನ್ ಗಟ್ಲೆಯಿಂದ ವೈಬ್ರೇಷನ್ ಕೊಟ್ಟು ಅವ್ರ ಪರಿವರ್ತನೆ ಆಗ್ತಾ ಇಲ್ಲ. ಅವರು ಪರಿವರ್ತನೆ ಆಗ್ತಾ ಇಲ್ಲ ಅಂತ ಬಿಟ್ಟು ನೀನು ನಿನ್ನ ಸೀಟನ್ನು ಬಿಟ್ಬಿಟ್ಟು ಕೆಳಗಡೆಗೆ ಇಳಿಬಾರದು. ಇಳಿಬಾರದು. ಓಕೆ, ಅವ್ನ ಲೆಕ್ಕಾಚಾರ ತುಂಬಾ ಸ್ಟ್ರಾಂಗ್ ಆಗಿದೆ, ಕಲ್ಲು ಬೊತ್ತಿಯವರಿದ್ದಾರೆ, ಸ್ವಲ್ಪ ಟೈಮ್ ತಗೊಳ್ತದೆ, ಅವರು ಎಷ್ಟು ಮಾಡಿದ್ರು ಆಗಿಲ್ಲ ಅಂತ ಬಿಟ್ಟು, ಅಣ್ಣವ್ರೆ 1 ತಿಂಗಳು ಸಹನೆ ಮಾಡಿದೆ, ಏನು ಮಾಡಿದ್ರು ನಮ್ಮನೆಯವ್ರು ಕೇಳಲಿಲ್ಲ, ಇವತ್ತು ಚೆನ್ನಾಗಿ ಬೈದ್ಬಿಟ್ಟೆ ನೋಡಿ, ಸುಮ್ಮನೆ ತಣ್ಣು ಗಪ್ ಚುಪ್ ಆಗ್ಬಿಟ್ಟು. ಯಾರು? ಮನೆಯವರು ಅಂತ ಜೋರಾಗಿ ಯೋಗೇಶ್ ಅಣ್ಣ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ಏನೋ ದೊಡ್ಡ ಸಾಧನೆ ಮಾಡಿದೆ ಅಂತ. ಏನ ಮಾಡಿದ ತಕ್ಷಣ ಮುರಳಿಲಿ ಹೇಳ್ತಾರೆ ಬಾಬಾ ಏನಂತ, ಹಿಂಗ ಮಾಡಬಾರ್ದು, ನೀವ್ ಹೆಂಗಿರ್ಬೇಕು, ಶಾಂತವಾಗಿರ್ಬೇಕು. ಶಾಂತವಾಗಿರ್ಬೇಕು. ನೀವು ಬಾಬಾನಿ ಚೆನ್ನಾಗಿ ಬೈದ್ರು ಅಂತ ಬಾಬಾನು ಚೆನ್ನಾಗಿ ಬೈದ್ ಬಿಡ್ತಾರ ನಿಮ್ಮನ್ನ? ಇಲ್ಲ. ಇಲ್ಲ ತಾನೆ? ಬ್ರಹ್ಮ ಬಾಬನಿಗೆ ಒಪೋಸಿಷನ್ ಬಂದಿಲ್ವಾ? ಬಂದಿಲ್ಲ. ಕಾಯಿಲೆ ಬಂದಿಲ್ವಾ? ಬಂದಿದೆ. ಜನ ನಿಂದನೆ ಮಾಡಿಲ್ವಾ? ಮಾಡಿದ. ಅದನ್ನು ಕೂಡ ಅದರ ಪ್ರಭಾವದಲ್ಲಿ ಬಂದ್ರ ಅವರು ಇಲ್ಲ. ಬಂದಿದೆ. ಬಾಬ್ ಸಮಾನ ಆಗ್ಬೇಕು ಅಂತಂದ್ರೆ ಇದನ್ನೆಲ್ಲವನ್ನ ಸಹನೆ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ. ಕೆಲವೊಂದ್ಸಲ ಏನಾಗತ್ತಂತೆ, ಬಾಬಾ ಹೇಳ್ತಾರೆ, ಮಾಯೆ ಎಷ್ಟು ಚೆನ್ನಾಗಿ ಪಾಲನೆ ಮಾಡುತ್ತೆ ಅಂತಂದ್ರೆ, ಇದು ಮಾಯೆ ಮಾಡ್ತಾ ಇರೋ ಪಾಲನೇನು ಶಿವಬಾಬಾ ಮಾಡ್ತಾ ಇರೋ ಪಾಲನೇನು ಅಂತ ಏನಾಗೋದಿಲ್ಲ ನಮ್ಗೆ ಗೊತ್ತೇ ಆಗೋದಿಲ್ಲ. ಮಾಯೆ ಪಾಲನೆ ಅಂತಂದ್ರೇನು, ಎದುರುಗಳು ಚೆನ್ನಾಗಿ ಹೊಗಳ್ತಾ ಇರ್ತಾರೆ, ಅಕ್ಕೋರೇ ಬ್ರಹ್ಮ ಭೋಜನ ತುಂಬಾ ಚೆನ್ನಾಗಿದೆ, ಇವ್ರು ಏನು ಬಜ್ಜಿ ಬೋಂಡ ಮಾಡಿ ತಿನ್ಸಿದ್ದು, ಯೋಗ ಇಲ್ವೇ ಇಲ್ಲ. ಇದು ಮಾಯೆ ಪಾಲನೇನೋ ಪರಮಾತ್ಮನ ಪಾಲನೇನೋ? ಮಾಯೆ. ಇಲ್ಲ ಅನ್ನೋರೇ, ನಾನು ಮಾಡಿದ ಬೋಂಡ ಮತ್ತು ಪಾಯಸ ತುಂಬಾ ಚೆನ್ನಾಗಿರ್ತದೆ, ಜನ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ತಿನ್ನಿಸ್ತಾರೆ ನಮ್ಗೆ. ಇವ್ರು ಹೋಗ್ಬಿಟ್ಟು ಅಡಿಗೆ ಮಾಡ್ತಾ ಇರ್ತಾರೆ, ಸರಿನಾ? ಯೋಗನೇ ಇಲ್ಲ. ಅವಾಗ ಮಾಯೆದೋ ಆತ್ಮಂದೋ ಬಾಬಂದೋ ಅಲ್ವಾ? ಹೇಗೆ ಅಂತ ಗೊತ್ತಾಗ್ತದೆ. ಕೆಲವೊಂದ್ಸಲ ಅಮೃತ ವೇಳೆ ಕುಂತಿರ್ತಾರೆ, ಚೆನ್ನಾಗಿ ನಿದ್ದೆ ಬರ್ತದೆ, ಅನ್ನೋರೆ ಯೋಗ ಕುತ್ಕೊಂಡ್ರೆ ನಿದ್ದೆ ಬರ್ತದೆ. ಇದು ಮಾಯೆ ಪಾಲನೆ ಹೌದಲ್ವೋ? ಕಡ್ಬಚ್ಕೊಂಡ್ಬಿಡ್ತಾರೆ, ಹೌದು ತಾನೆ? ಹಾಗೆ ಬಾಬಾ ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಇನ್ ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ವ್ಯಾಪಾರ ಮಾಡ್ತಾ ಇರ್ತಾರೆ, ಒಳ್ಳೆ ಲಾಭ ಆಗ್ತಾ ಇರ್ತದೆ, ಲಾಭದಲ್ಲಿ ಇಷ್ಟು ಬ್ಯುಸಿ ಆಗಿಬಿಡ್ತಾರೆ ಅಂತ ಬಾಬನ ಸೇವೆ ಇಲ್ವೇ ಇಲ್ಲ, ಸಾಧನ ಇಲ್ವೇ ಇಲ್ಲ. ಜಾಬಿಗೆ ಜಾಯಿನ್ ಆಗ್ತಾರೆ, ಜಾಬಿಗೆ ಜಾಯಿನ್ ಆಗೋ ಮೊದಲು ಹೇಳೋದು ಹೆಂಗಿರ್ತದೆ ಅಂತಂದ್ರೆ, ಬಾಬಾ ಜಾಬ್ ಕೊಡ್ಸ್ಬಿಡು, ಹಣ ಸಂಪಾದನೆ ಮಾಡಿಬಿಡ್ತೇನೆ, ಯಜ್ಞ ಕೊಟ್ಬಿಡ್ತೇನೆ, ಹೆಚ್ಚಿಗೆ ಸಾಧನೆ ಮಾಡ್ತೇನೆ ಅಂತ. ಆಮೇಲೆ ಒಂದು ಕಂಪನಿ ಇನ್ನೊಂದು ಕಂಪನಿ ಸಂಬಳ ಜಾಸ್ತಿ ಅಂತ ಹೇಳ್ಬಿಟ್ಟು 14 ಗಂಟೆ 15 ಗಂಟೆ, ಅಣ್ಣವ್ರಿಗೆ ಪುರ್ಸತ್ತೇ ಇಲ್ಲ. ಆನ್ಲೈನ್ ಸೇವೆ ಇತ್ತಾ, ಸೇವೆ ಅಲ್ಲ, ಏನು ನಮ್ದು ಅಮೇರಿಕಾದ ಕಂಪನಿನ, ಮತ್ತೆ 12 ಗಂಟೆ ಅವ್ರಿಗೆ ಕೆಲಸ ಮಾಡಬೇಕಾ, ಅದಕ್ಕೆ ಗಮನದ ವೇಳೆ ಓಂ ಶಾಂತಿ. ಇದು ಯಾರ ಪಾಲನೆ? ಮಾಯೆಯ ಪಾಲನೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಸ್ಥೂಲವಾಗಿರುವಂತ ಹಣ, ಅಂತಸ್ತು, ಅಧಿಕಾರದ ಕಡೆಗೆ ಹೋಗ್ಬಿಡ್ತೀವಿ. ಎಲ್ಲೋ ಹೊಗಳ್ತಾರೋ ಹೊಗಳೋ ಜನರಿಗೆ ಹೋಗ್ಬಿಟ್ಟು ಸೇವೆ ಮಾಡ್ಬಿಡೋದು, ಹೊಗಳಿಗೆ ತಗೊಂಡ್ಬಿಡೋದು. 10 ದಿನ ಹೊಗಳದ ಮೇಲೆ 11 ದಿನ ಚೆನ್ನಾಗಿರೋದು ತುಳಿದು ಬಿಡ್ತಾರೆ, ಅವಾಗ ಗೊತ್ತಾಗುತ್ತೆ ನಾವೆಲ್ಲಿ ತಪ್ಪಿದ್ದೀವಿ ಅಂತ. ಅದಕ್ಕಾಗಿ ಅದರ ಪ್ರಭಾವದಲ್ಲಿ ಬರಕೂಡದು. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಪೂರ್ಣ ಭಗವಂತ ಏನು ಕೊಡ್ತಾರೆ ಅದ್ರಲ್ಲಿ ನಾವೇನಾಗಿರ್ಬೇಕು, ಈಶ್ವರಿಯ ಸುಖದಲ್ಲಿ, ಈಶ್ವರಿಯ ಆರಾಧನೆಯಲ್ಲಿ, ಈಶ್ವರಿಯ ಸೇವೆಯಲ್ಲಿ ಮಸ್ತಾಗಿರ್ಬೇಕು.
ಖುಷಿಯಾಗಿರ್ಬೇಕೇ ಹೊರತು ಮಾಯೆಯ ಪ್ರಲೋಭನೆಯಲ್ಲಿ ಬರಬಾರದು. ಅದಕ್ಕಾಗಿ ಮನಸ್ಸ, ವಾಚ, ಕರ್ಮಣ, ಸಂಬಂಧ ಸಂಪರ್ಕ ಎಲ್ಲರಲ್ಲೂ ಕೂಡ ಕ್ಲೀನ್ ಅಂಡ್ ಕ್ಲಿಯರ್ ಆಗಿರ್ಬೇಕು ಅಂತ ಹೇಳ್ತಾರೆ ಬಾಬಾ. ಎಲ್ಲೂ ಕೂಡ ವಿಕಾರ ಸ್ವಲ್ಪನೂ ಕೂಡ ಬರಬಾರದು. ಸಂಬಂಧ ಸಂಪರ್ಕದಲ್ಲೂ ಕೂಡ ನಾನು, ನನ್ನದು ಭಾವ, ಲೌಕಿಕ, ವೈಯಕ್ತಿಕ ಬರಕೂಡದು. ಅದೆಲ್ಲದಲ್ಲೂ ಕ್ಲಿಯರ್ ಆಗಿರಿ, ಅದೆಲ್ಲದಲ್ಲೂ ಫಲಿಸ್ತಾ ಆಗಿರಿ ಅಂತ ಹೇಳ್ತಾರೆ ಬಾಬಾ. ಸರಿನಾ? ಓಕೆ, ಇಲ್ಲಿ ಏನಾಗ್ತಾ ಇದೆ? ಬಾಬಾ ಹೇಳ್ತಾರೆ ನಾನು ಅಂತಂದ್ರೆ ಏನು? ಆತ್ಮ. ನನ್ನದು ಅಂದ್ರೆ ಪರಮಾತ್ಮ. ಇಲ್ಲಿ ಮಕ್ಕಳು ಫೇಲ್ ಆಗ್ತಾ ಇರೋದು ಎಲ್ಲಿ ಅಂತಂದ್ರೆ ನಾನು ಮತ್ತು ನನ್ನದು ಹೇಳೋದಲ್ಲಿ ಫೇಲ್ ಆಗ್ತಾರೆ. ಇನ್ನು ಕೆಲವು ಮಕ್ಕಳು ತುಂಬಾ ಸಾಧನೆ ಮಾಡ್ತಿರ್ತಾರೆ. ಅಯ್ಯೋ ಅನ್ನೋರೇ 6 ತಿಂಗಳು ಯೋಗ ಮಾಡಿ 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 ನಮ್ಮ ಮನೆಯವರನ್ನ ಪರಿವರ್ತನೆ ಮಾಡಿಬಿಟ್ಟೆ, ನಮ್ಮ ಮನೇಲಿ ಸರಿಯಾಗ್ಬಿಟ್ರು. ಖುಷಿ ಆಗತ್ತೋ ಆಗಲ್ವೋ? ಆಗತ್ತೋ ಆಗಲ್ವೋ? ಸ್ವಲ್ಪ ಆದ್ರೆ ಅಷ್ಟೊತ್ತು ವಿಶ್ವ ಕಲ್ಯಾಣ ಮಾಡೇ ಇಲ್ವಲ್ಲ. ಲಾಭ ಆಯ್ತೋ ನಷ್ಟ ಆಯ್ತೋ? ನಷ್ಟ ಆಯ್ತು. ಆ ಆತ್ಮನ ಬಗ್ಗೆ ಮನಸ್ಸು ನೀಡೋದು ತಪ್ಪಲ್ಲ, ಜೊತೆಯಲ್ಲಿ ಹೆಚ್ಚಿನ ಸಮಯ ವಿಶ್ವ ಕಲ್ಯಾಣದ ಕಡೆಗೆ ನಿಮ್ಮ ಸಮಯ ಏನ್ ಮಾಡ್ಬೇಕು? ಇಡ್ಬೇಕು. ಇಡ್ಬೇಕಾಗ್ತದೆ. ಬಾಬಾ ಏನ್ ಹೇಳ್ತಾರೆ? ಪ್ರಕೃತಿನೂ ಕೂಡ ವಿನಾಶ ಮಾಡ್ಲಿಕ್ಕೆ ರೆಡಿ ಇದೆಯಂತೆ, ಆದ್ರೆ ಸ್ಥಾಪನೆ ಮಾಡೋರು ಇನ್ನೂ ಕೂಡ ಏನಾಗಿಲ್ಲ, ರೆಡಿ ಆಗಿಲ್ಲ. ಈ ವಿಷಯದಲ್ಲಿ ನೀವೇನಾಗ್ಬೇಕಂತೆ? ಓಟೇಸೋ ಅರ್ಜುನ್. ಓಟೇಸೋ ಅರ್ಜುನ್ ಅಂತಂದ್ರೆ ಏನ್ ಹೇಳಿ? ಕ್ಲಾಸ್ ಕೇಳಿದ್ರಲ್ವ? ಹೇಳಿ ನೋಡೋಣ ಇವಾಗ. ಓಟೇಸೋ ಅರ್ಜುನ್ ಅಂತಂದ್ರೆ ಏನು ಹೇಳಿ? ಎಲ್ಲರೂ ಕ್ಲಾಸ್ ಕೇಳಿದ್ರಲ್ವಾ? ಆಗಿದೆ ಅಲ್ವಾ? ಎಲ್ರೂ ಅರ್ಜುನರಾಗಬೇಕು. ಆ ಎಲ್ಲರೂ ಅರ್ಜುನರಾಗಬೇಕು. ನಾನು ಮಾಡ್ಬೇಕು. ಎಲ್ಲರೂ ಅರ್ಜುನ ಆಗೋದಲ್ಲ, ನಾನು ಮಾಡ್ಬೇಕು ಫಸ್ಟ್. ಬಾಬಾ ಬೇ- ಹೇಳಿದ್ದನ್ನ ನಾನ್ ತಕ್ಷಣ ಕಾರ್ಯಗತ ಮಾಡ್ಬೇಕು. ಬೇರೆಯವ್ರು ಮಾಡೋದಲ್ಲ, ನಾನು ಮೊದಲು ಮಾಡ್ಬೇಕು, ಮಾಡಿ ತೋರಿಸ್ಬೇಕು, ಬೇರೆಯವ್ರನ್ನ ನೋಡುವಂಗಿಲ್ಲ. ಓಟೇಸೋ ಅರ್ಜುನ್. ಹೇಗೆ ಬ್ರಹ್ಮ ಬಾಬಾ, ಶಿವ ಬಾಬಾ ಹೇಳಿದ್ದನ್ನು ಯಾರು ಮಾಡಿದ್ರು? ದಾದಿಯವ್ರು ನೀವು ಮಾಡಿ ಅಂತ ಬ್ರಹ್ಮ ಬಾಬಾ ಹೇಳಿದ್ರು ದಾದಿಯವರಿಗೆ? ಇಲ್ಲ. ಇಲ್ಲ. ತಾನು ಮಾಡಿದ್ರು ತಾನೆ. ಅದಕ್ಕಾಗಿ ಈ ವಿಷಯವನ್ನು ನಾನು ಕಾರ್ಯಗತ ತರಬೇಕು ಅಂತ ಬಾಬಾ ಹೇಳ್ತಾರೆ. ಓಕೆ, ಅದಕ್ಕೆ ಶೂದ್ರರಿಂದ ಬ್ರಾಹ್ಮಣ, ಬ್ರಾಹ್ಮಣನಿಂದ ಪರಿಸ್ಥ, ಪರಿಸ್ಥದಿಂದ ದೇವತ. ಆ ದೇವತ ಆಗ್ಬೇಕಾದ್ರೂ ಕೂಡ ಅಲ್ಲಿ ಏನಿರ್ಬೇಕಂತ ಬಾಬಾ ಹೇಳ್ತಾರೆ? ನಿಮಿತ್ತ ಭಾವ. ಏನಿರ್ಬೇಕು? ನಿಮಿತ್ತ ಅಂದ್ರೆ ಭಾವ ಮತ್ತೆ ನಾನು ಮಾಡಿಸ್ತಿದ್ದಾರೆ. ಟ್ರಸ್ಟಿ ಬೇರೆ, ನಿಮಿತ್ತ ಭಾವ ಬೇರೆ. ನಿಮಿತ್ತ ಭಾವದಲ್ಲಿ ಯಾರಿಗೆ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಏನ್ ಕೊಡ್ಬೇಕು ಬಾಬಾ ಕೊಡ್ತಿದ್ದಾರೆ. ನಾನು ಕೇವಲ ಸಾಧನ ಅಷ್ಟೇ. ನಾನು ಯಾರು? ಕೇವಲ ಸಾಧನ. ನಾನಲ್ಲಿ ಇರಬಾರ್ದು. ನನ್ನ ಮನಸ್ಸು ಬುದ್ಧಿ ಉಪಯೋಗ ಮಾಡ್ತಿರೋದು ನನಗೆ ಗೊತ್ತಾಗ್ಬೇಕಷ್ಟೇ. ನಾನು ಆತ್ಮನಿಗೆ ಕೊಡ್ತಿದ್ದೇನೆ, ನಾನು ನೋಡ್ತಿದ್ದೇನೆ, ನಾನು ಬಿಂದು ನೋಡ್ತಾ ಇದ್ದೇನೆ, ಅದನ್ನ ಇರಬಾರ್ದು. ನಾನು ಇರ್ಲೇಬಾರ್ದಲ್ಲಿ. ಯಾರಿಗೆ ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಯಾರು ಕೊಡ್ತಿದ್ದಾರೆ? ಬಾಬಾ. ನಾನು ಕೇವಲ ಅವನ ಕೈಲಿ ಸಾಧನ. ಆವಾಗ ನನ್ನ ಮೂಲಕ ಶಕ್ತಿಗಳು ಹೋಗ್ತಾ ಇದೆಯೋ ಇಲ್ಲ ಅಂತ ಏನ್ ಮಾಡ್ಬೇಕು? ನೋಡ್ಬೇಕು. ನಿಮಿತ್ತ ಭಾವ. ಎರಡನೇದು ನಿರ್ಮಾಣ. ಸರಿ, ನಿಮಿತ್ತನಾಗಿ ನಾನು ಆ ಕಾರ್ಯಕ್ಕೆ ಒಂದು ಸಾಧನವಾದಾಗ ಮುಂದೆ ನನ್ನನ್ನು ಹೊಗಳಲೇ ಇಲ್ಲ, ಥ್ಯಾಂಕ್ ಯು ಅಂತ ಹೇಳಲೇ ಇಲ್ಲ, ಓಂ ಶಾಂತಿ ಅಂತ ಹೇಳಲೇ ಇಲ್ಲ, ಗಿಫ್ಟ್ ಕೊಡ್ಲೇ ಇಲ್ಲ, ತಿಲಕ ಇಟ್ಲೇ ಇಲ್ಲ, ಹೂ ತಂದು ಕೊಡ್ಲೇ ಇಲ್ಲ. ಇದನ್ನೆಲ್ಲ ಮಾನವನ ನಿರೀಕ್ಷೆ ಮಾಡಬೇಕೋ ಬೇಡವೋ? ಮಾಡ್ಬಾರ್ದು. ಬಾಬಾ ಸತ್ಯುಗದಲ್ಲಿ ನಂಗೆ ದೇವತೆ ಮಾಡ್ತೀಯ ತಾನೇ? ಕೇಳ್ಬೇಕು ಕೇಳಬಾರ್ದು ಬಾಬನ ಹತ್ರ? ಅಲ್ವಾ? ಯಾವುದೇ ಇಚ್ಛೆಯನ್ನ, ಯಾವುದೇ ಮಾನವನ್ನ, ಯಾವುದೇ ವ್ಯಕ್ತಿಯಿಂದ ಸಂಕಲ್ಪದಲ್ಲೂ, ಬಾಯಿನಲ್ಲೂ, ಕೈನಲ್ಲೂ, ಉಡುಗೊರೆಯಲ್ಲೂ, ಬ್ರಹ್ಮ ಭೋಜನದಲ್ಲೂ ಕೂಡ ನಿರೀಕ್ಷೆ ಮಾಡಬಾರ್ದು. ಮಾಡಕೂಡದು. ಅದಕ್ಕೆ ಬಾಬಾ ನಿರ್ಮಾಣ. ನಾನು ಇಷ್ಟೆಲ್ಲ ಸೇವೆ ಮಾಡ್ತೇನಪ್ಪ, ನನ್ ಗೌರವನೇ ಕೊಡಲ್ಲ, ಆ ಮಾನವನ್ನು ನೀವು ನಿರೀಕ್ಷೆ ಮಾಡಬಾರ್ದು. ಯಾಕೆ? ಯಾಕೆ? ನಾನು ಮಾಡದ ತಾನು ನನಗೆ ಮಾನ ಕೊಡ್ಬೇಕು. ನಾನು ಮಾಡೇ ಇಲ್ವಲ್ಲ. ಮಾಡಿರೋದು ಯಾರು? ಬಾಬಾ. ಅವ್ ನಾನ್ ಮಾನ ಹೆಂಗ್ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ? ಯಾರೋ ದೋಸೆ ಮಾಡಿ ತಂದ್ಬಿಟ್ಟು ಇನ್ನೊಬ್ನ ಹತ್ರ ಕೊಟ್ಟು ಚೆನ್ನಾಗಿದೆ ಅಂತ ನಾನು ಕೇಳ್ಬೇಕು ಅಂತ ಇಷ್ಟ ಪಡ್ಬೇಕು ಅಂತ ಹೆಂಗೆ ಆಗ್ಬಿಡ್ತದೆ? ನೀನ್ ಬರೀ ತಂದು ಕೊಟ್ಟಿದ್ದಷ್ಟೇ, ನೀನ್ ಮಾಡಿದ್ದಲ್ವಲ್ಲ. ಅದಕ್ಕೆ ನಾನು ವಿಶ್ವಕ್ಕೆ ಕೊಟ್ಟೆ, ನಾನು ಆತ್ಮನಿಗೆ ಕೊಟ್ಟೆ, ನಾನು ಪತಿಗೆ ಕೊಟ್ಟೆ ಹೇಳುವಂತ, ನಾನು ಹೇಳುವಂತ ಭಾವ ಬರಬಾರ್ದು. ಆ ಕರ್ಮ ಮಾಡುವಂತ ಸಮಯದಲ್ಲಿ ನಿಮಿತ್ತ ಭಾವ, ಕರ್ಮದ ಫಲ ಬಂದಾಗ ಯಾವುದೇ ರೀತಿಯ ಮಾನ, ಗೌರವ, ಫಲ ಈಗಲೂ ಬೇಡ, ಮುಂದೆ ಬೇಡ, ಹಿಂದಿಂದು ಬೇಡ. ಕೇವಲ ಅವರಿಗೆಲ್ಲರಿಗೂ ಒಳ್ಳೆಯದಾಗ್ಲಿ. ಯಾರಿಗೆ?
ಸರ್ವರಿಗೆ ಶುಭ ಭಾವನೆ ಶುಭ ಕಾಮನೆ. ಏನ್ ಮಾಡ್ಬೇಕಂತೆ? ಶುಭ ಭಾವ ಮತ್ತು ಶುಭ ಕಾಮನೆ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಹೇಳುವಂತ ಒಂದು ಭಾವನೆ, ಶುಭ ಕಾಮನೆ. ಯಾವುದು ಶುಭ ಭಾವ? ಪ್ರತಿಯೊಬ್ಬರಿಗೂ ಕೂಡ ಈಶ್ವರಿಯ ಶಕ್ತಿ ಸಿಗಲಿ, ಅದರ ಅನುಭವ ಆಗಲಿ, ಅದಕ್ಕೆ ನಾನು ನಿಮಿತ್ತನಾಗಬೇಕು ಹೇಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿರಲಿ. ಎಷ್ಟೇ ಆತ್ಮಗಳಿರ್ತಾರೆ, ನಮ್ಮ ಕೆಲಸ ಸಿಗಬೇಕು, ಹಣ ಸಿಗಬೇಕು, ಉದ್ಯೋಗ ಏನೇ ಇರ್ತದೆ, ಇವರಿಗೆ ಈಶ್ವರಿ ಸಂದೇಶ ಸಿಗಲಿ, ಈ ಸಂಪಾದನೆಯನ್ನ ಮಾಡಲಿ. ಆತ್ಮೀಯರು, ಅದನ್ನು ಹೇಳೋ ಮೊದಲು ಒಂದೊಂದು ಸೆಕೆಂಡಲ್ಲಿ ನೀವು ಪದ್ಮ ಸಂಪಾದನೆ ಮಾಡಿಬಿಟ್ಟು ಆ ರುಚಿಯನ್ನು ನೋಡಿರ್ಬೇಕು. ಆ ರುಚಿಯನ್ನು ನೋಡಿದಾಗ ನಿಮ್ಗೆ ಏನ್ ಅನ್ಸತ್ತೆ? ಈ ರುಚಿಯನ್ನು ಇವರಿಗೂ ತೋರಿಸ್ಬೇಕು ಮತ್ತು ಇವರು ಕೂಡ ಸಂಪಾದನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಬರಬೇಕು. ಆದ್ಮೇಲೆ ಒಂದು ವಿಷಯ ಹೇಳಿ, ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ನಿಮ್ಮ ಮಕ್ಕಳು ಎಲ್ಲ ಕೋಟ್ಯಾಂತರ ಲಕ್ಷಾಂತರ ಗಟ್ಟಲೆ ಲೌಕಿಕ ಸಂಪಾದನೆ ಮಾಡಬೇಕು, ಮಾಡಬಾರ್ದು? ಮಾಡಬಾರ್ದು. ಮಾಡಬಾರ್ದು. ಮತ್ತೆ ಯಾಕೆ ಇಂಜಿನಿಯರಿಂಗು ಮೆಡಿಕಲ್ ಎಲ್ಲ ಕಳಿಸ್ತೀರಿ? ಒಳ್ಳೆ ಕಡೆ ಜಾಬ್ ಸಿಗ್ಲಿ ಅಂತ ಬಾಬನಿಗೆ ಅಪ್ಲಿಕೇಶನ್ ಹಾಕ್ತೀರಿ. ಆಸೆ, ಇಚ್ಛೆ, ಜಾಬ್ ಆಸೆ. ಸಿಕ್ಕಿದ ಮೇಲೆ ಯಾಕೆ ಬ್ರಹ್ಮಭೋಜನ ಮಾಡಿಸ್ತೀರಿ? ನಿಮ್ಮತ್ತೆ ಹಣ ಬೇಕಾದಷ್ಟು ಇರ್ತದೆ. ಸಂಕಲ್ಪ ಚೆಕ್ ಮಾಡ್ಕೊಳ್ಳಿ. ನನ್ನ ಮಕ್ಕಳು ವಿಶ್ವ ಪರಿವರ್ತನೆ ಮಾಡುವಂತ ಭಗವಂತನ ಕಾರ್ಯದಲ್ಲಿ ನಿಮಿತ್ತ ಆಗ್ಲಿ ಅಂತ ನಾವ್ ಯಾಕೆ ಸಂಕಲ್ಪ ಮಾಡೋದಿಲ್ಲ? ಅವ್ರ ಪಕ್ಕದ ಮನೇಲಿ ಬೇಕಾದ್ರೆ ಮಾಡ್ಲಿ, ಬೇಡ ಬೇಡ, ನಮ್ಮ ಮಕ್ಕಳು ಜಾಬ್ ಮಾಡ್ಬೇಕಪ್ಪ, ಬಿಲ್ಡಿಂಗ್ ಕಟ್ಕೊಳ್ಬೇಕು, ಕಾರ್ ಕಟ್ಟು. ಆದ್ಮೇಲೆ ಮನಸ್ಸನ್ನ ಚೆಕ್ ಮಾಡ್ಕೊಳ್ಳಿ. ಜೀವನ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹಣ ಇದೆಯೋ ಸಾಕು. 2 ಹೊತ್ತಿನ ಊಟ, ಇರ್ಲಿಕ್ಕೆ ಒಂದು ಮನೆ, ಹಾಕೊಳ್ಳಿಕ್ಕೆ ಒಂದು ಬಟ್ಟೆ, ಅಷ್ಟಿದ್ಬಿಟ್ಟು ಫುಲ್ ಟೈಮ್ ಎಲ್ಲಿರ್ಬೇಕು ನಾವು? ಈಶ್ವರಿ ಸೇವೆಯಲ್ಲಿ. ಆ ಒಂದು ಮನೋಭಾವ, ಆ ಒಂದು ಸಂಕಲ್ಪ ನಮ್ಮ ಮನಸ್ಸಿನಲ್ಲಿ ಬರುತ್ತಾ? ಸಂಪಾದನೆ ಮಾಡ್ಲಿ, ಅವರು ಈಶ್ವರಿ ಸಂಪಾದನೆ ಮಾಡಿ. ಓಕೆ, ಈಗ ಈಶ್ವರಿ ಸಂಪಾದನೆ ಮಾಡ್ಲಿಕ್ಕೆ ದಾದಿಯವರೆಲ್ಲ ನಿಮಿತ್ತ ಆಗಿದ್ದಾರೋ ಆಗಿಲ್ವೋ? ಆಗಿದ್ದಾರೆ. ಅವರಿಗೆಲ್ಲ ಊಟ ತಿಂಡಿ ಇದೆಯೋ ಇಲ್ವೋ? ಇದೆ. ಇರ್ಲಿಕ್ಕೆ ಮನೆ ಇದೆಯಾ ಇಲ್ವೋ? ಇದೆ. ಹಾಕೊಳ್ಳಿಕ್ ಬಟ್ಟೆ ಇದೆಯಾ ಇಲ್ವೋ? ಇದೆ. ಇದೆ ತಾನೆ. ಶರೀರ ನಿರ್ವಹಣೆ ಬಾಬಾ ಮಾಡ್ತಿದಾರೆ ತಾನೆ. ಮಾಡ್ತಾರೆ. ಹಾಗಿದ್ರೆ ಈ ಮನೋಭಾವ ನಮ್ಮ ಮನಸ್ಸಲ್ಲಿ ಯಾಕೆ ಬರೋದಿಲ್ಲ? ಸರಿ, ಮಕ್ಕಳ ಬಗ್ಗೆ ಪಕ್ಕದಲ್ಲಿಡೋಣ. ನನ್ನ ವೈಯಕ್ತಿಕ ಜೀವನದಲ್ಲಿ ಈ ಮನೋಭಾವ ಬರುತ್ತಾ? ನಮ್ಮದು ಬೇಕಾದಷ್ಟು ಹಣ ಇದೆ, ಅದನ್ನ ಬಿಟ್ಬಿಟ್ಟು ನಾವೇನ್ ಮಾಡ್ಬೇಕು? ಈ ಕಾರ್ಯ ಮಾಡ್ಬೇಕು. ಆದಷ್ಟು ಲೌಕಿಕ ಕಾರ್ಯಗಳನ್ನ ಕಡಿಮೆ ಮಾಡ್ಕೊಳ್ಬೇಕು. ಎಂಗೇಜ್ಮೆಂಟ್, ಮದ್ವೆಗಳು, ಬರ್ತಡೇ, ನಾನು ಈಶ್ವರ್ಯ ಕಾರ್ಯಕ್ಕೆ ನಾನು ಮೊದಲು ಪ್ರಾಶಸ್ತ್ಯ ಕೊಡಬೇಕು. ಪ್ರತಿಯೊಬ್ಬರಿಗೂ ಬಾಬಾ ಅಪರ್ಚುನಿಟಿ ಕೊಟ್ಟಿರ್ತಾರೆ, ಅವಕಾಶ ಕೊಟ್ಟಿರ್ತಾರೆ, ಟೆಸ್ಟ್ ಕೂಡ ಮಾಡ್ತಾರೆ, ಅದರ ಅನುಸಾರ ಪಾಸ್ ಮತ್ತು ಫೇಲ್ ಕೂಡ ಮಾಡ್ತಾರೆ, ಗೊತ್ತಿರಲಿ. ಸುಮ್ನೆ ಅಲ್ಲ, ಬಾಬನ CCTV ಕ್ಯಾಮರಾ ಎಲ್ಲ ಯಾವಾಗಲೂ ಕೊಟ್ಟು ನಡೀತಾ ಇರ್ತದೆ, ಯಾರ್ಯಾರ ಮಕ್ಕಳು ಏನೇನು ಮಾಡ್ತಾರೆ. ಅದಕ್ಕಾಗಿ ಒಂದು ಪುರಂದರದಾಸರದ ಒಂದು ಹಾಡಿದೆ, ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ, ಜಗದೊಳಿರುವಂತ ಮಾನವರು, ಅದನ್ನ ಎಕ್ಸಾಕ್ಟ್ ಆಗಿ ಇದು ಗೊತ್ತಿಲ್ಲ ನನಗೆ, ಕರ್ಮವನ್ನು ನೋಡ್ಬಿಟ್ಟು ನಗೆಯು ಬರುತ್ತಿದೆ ಅಂತ. ಹಾಗೆ ಬಾಬನಿಗೂ ಕೂಡ ಬಾಬನ ಎದುರುಗಡೆಗಿದ್ದಾಗ, ಮುರಳಿಯಲ್ಲಿದ್ದಾಗ, ಮುರಳಿ ಕೇಳ್ತಾ ಇರಬೇಕಾದ್ರೆ ಏನೇನು ವಾಗ್ದಾನ ಪ್ರತಿಜ್ಞೆ ಮಾಡ್ತಾರಂತೆ ಮಕ್ಕಳು. ಆಮೇಲೆ ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ಬಾಬಾ ಅವರನ್ನ ನೋಡ್ಬಿಟ್ಟು ನಗೆ ಬರ್ತದೆ ಅಂತ. ಅಲ್ಲಿ ಹೇಳ್ತಾ ಇರೋದು ಏನು, ಇಲ್ಲಿ ಮಾಡ್ತಾ ಇರೋದೇನು? ಅದಕ್ಕಾಗಿ ಮಕ್ಕಳ ಆ ಸೇವೆಯನ್ನು ಮಾಡ್ಬೇಕಾದ್ರೆ ನಿರ್ಮಾಣ, ನಿಮಿತ್ತ, ಶುಭ ಭಾವ, ಶುಭ ಕಾಮನೆ ಕೂತ್ಕೊಂಡ್ಬಿಟ್ಟು ವಿಶ್ವಕ್ಕೆ ಶಕ್ತಿಯನ್ನು ಕೊಡಲಿಕ್ಕೆ ಬಿಂದುವಾಗಿ ಕೂತ್ಕೊಳ್ಬೇಕಂತ. ಹಿಂಗ್ ಕೂತ್ಕೊಳ್ಬೇಕು, ಬಿಂದುವಾಗ್ಬಿಟ್ಟು ಪೂರ್ತಿ ವಿಶ್ವಕ್ಕೆ ಭಗವಂತನ ಶಕ್ತಿಯನ್ನು ಕೊಡ್ಲಿಕ್ಕೆ ಈಗಿನಿಂದನೇ ಪ್ರಾಕ್ಟೀಸ್ ಮಾಡಿ. 1 ನಿಮಿಷ, 2 ನಿಮಿಷ, 5 ನಿಮಿಷ, ಆ ಸಮಯದಲ್ಲಿ ಮನಸ್ಸಿನ ಬೇರೆ ಏನೇ ಸಂಕಲ್ಪಗಳು, ಯೋಚನೆಗಳು ಬರಬಾರದು. ಈ ರೀತಿ ಆ ಸ್ಟೇಜಲ್ಲಿ ಬರ್ಲಿಕ್ಕೆ ಡೇಟ್ ಫಿಕ್ಸ್ ಮಾಡಿ. ಏನ್ ಮಾಡ್ಬೇಕಂತೆ? ಡೇಟ್ ಫಿಕ್ಸ್ ಮಾಡಿ, ಸಮಯ. ಯಾವುದಕ್ಕೆ? ನೀವಲ್ಲಿ ಕುಳಿತುಕೊಂಡಾಗ ನಿಮ್ಮ ಶರೀರ ಮನಸ್ಸನ್ನ ಕೂತ್ಕೊಂಡಾಗ ಫುಲ್ ಟೈಮ್ ಭಗವಂತನ ಶಕ್ತಿ ಮಾತ್ರ ಏನಾಗಬೇಕು, ಹೊರಗಡೆ ಹೋಗ್ಬೇಕು. ಆ ಡೇಟ್ ಫಿಕ್ಸ್ ಮಾಡಬೇಕು ಅಂತಂದ್ರೆ ಅದರ ಹಿಂದೆ ನೀವೇನ್ ಮಾಡ್ಬೇಕು? ತುಂಬಾ ಸಾಧನೆ ಮಾಡ್ಬೇಕು. ಯಾರೊಬ್ರು ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಥವಾ ಏನಾದ್ರು ಒಂದು ಮಾಡ್ಬೇಕು ಅಂತಂದ್ರೆ ಅದನ್ನ ಮೊದಲು ಅವ್ರು ಪ್ರಾಕ್ಟೀಸ್ ಮಾಡಿರ್ತಾರೋ ಇಲ್ವೋ? ಮಾಡಿ. ಸ್ಟೇಜಲ್ಲಿ ಬಂದ ತಕ್ಷಣ ಮಾಡೋದು, ಅದನ್ನ ಮೊದಲು ಪ್ರಾಕ್ಟೀಸ್ ಮಾಡ್ಬೇಕು ಅಲ್ವಾ? ಹಾಗೆ ನೀವು ಮೊದ್ಲು ಮಾಡ್ಬೇಕಲ್ವಾ? ಇವಾಗ ಹೌದು. ಆ ಸ್ಟೇಜ್ ನಮ್ದು ಬರ್ಬೇಕಲ್ವಾ? ಅದನ್ನ ಮಾಡಿದ್ರೆ ನಿಮ್ಮನ್ನ ನಾನು ಏನ್ ಮಾಡ್ತೇನೆ? ಉಪಯೋಗ ಮಾಡ್ಕೊಳ್ತೇನೆ.
ಎಷ್ಟು ರೆಡಿ ಆಗಿರ್ಬೇಕು ಅಂತಂದ್ರೆ ಯಾವುದೇ ಕ್ಷಣದಲ್ಲಿ ಯಾವುದೇ ಸಮಯದಲ್ಲಿ ಆಫರ್ ಬಂದ ತಕ್ಷಣದಲ್ಲಿ ಮಾನಸಿಕವಾಗಿ ಏನಾಗಿರ್ಬೇಕು, ಟಕ್ ಅಂತ ಶಾಂತ ಆಗ್ಬೇಕು. ಮತ್ತು ಎಷ್ಟು ಸಮಯ ಬೇಕಾದ್ರೂ ಆ ಸ್ಥಿತಿಯಲ್ಲಿ ಕುತ್ಕೊಳ್ಳಿಕ್ಕೆ ರೆಡಿ ಇರಬೇಕು. ಮಧ್ಯದಲ್ಲಿ ಮನಸ್ಸು ಎಲ್ಲೂ ಹೋಗಬಾರ್ದು. ಒಬ್ಬ ಬ್ರಾಹ್ಮಣನಿಗೆ ಪೂಜೆ ಕರೆದ ಮೇಲೆ ಪೂಜೆ ಮುಗಿಯೋವರೆಗೂ ಅವನೆಲ್ಲಿರ್ಬೇಕು, ಪೂಜೆ ಮಾಡೋದು. ಅಲ್ಲೇ ಇರ್ಬೇಕು ತಾನೆ. ಒಂದ್ಸಲ ದೇವಸ್ಥಾನದ ಹೊರಗಡೆ ಬಂದು ಒಳಗಡೆ ಬಂದ ಮೇಲೆ ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಹಳೆ ಕಾಲದಲ್ಲಿ ಬ್ರಾಹ್ಮಣರು ದೇವಸ್ಥಾನದ ಹೊರಗಡೆ ಬಂದ್ರೆ ಒಳಗಡೆ ಬರ್ಬೇಕಾದೇನ್ ಮಾಡ್ತಿದ್ರು, ಕಾಲ್ ತೊಳ್ಕೊಂಡು ಕಾಲ್ ತೊಳೆದು ಸ್ನಾನ ಮಾಡ್ಕೊಂಡು ಬರ್ಬೇಕಿತ್ತು. ಇವಾಗ ಬರೀ ಕಾಲ್ ತೊಳೆಯೋದೆಲ್ಲ ಬಂದಿದೆ ಹೌದು ಅಲ್ವಾ. ದೇವಸ್ಥಾನ ಹೊರಗಡೆ ಹೋಗ್ಬೇಕಾದ್ರೆ ಡ್ರೆಸ್ ಬೇರೆ ಅವ್ರದ್ದು, ಹೌದು ಒಳಗಡೆಗೆ ಬಂದ ಮೇಲೆ ಅವ್ರದ್ದೊಂದು ಪಂಜೆ ಮತ್ತು ಒಂದು ಟುವಾಲ್ ಇರ್ತಿತ್ತು. ಓಕೆನಾ, ಅದನ್ನ ಸ್ನಾನ ಮಾಡಿ ನೆನೆಸಿ ಅಲ್ಲೇ ಒಣಗಿಸ್ಬೇಕು. ಅವರು ಹೊರಗಡೆ ತಗೊಂಡೋಗಲ್ಲ. ಅದು ಹೊರಗಡೆ ಬಟ್ಟೆ ಬೇರೆ. ಮತ್ತೆ ದೇವಸ್ಥಾನದ ಒಳಗಡೆ ಬಂದ್ಮೇಲೆ ಸ್ನಾನ ಮಾಡಿ ಅದೇ ಬಟ್ಟೆಯನ್ನು ಧರಿಸ್ಬಿಟ್ಟು ಅವ್ರು ಗರ್ಭಗುಡಿಗೆ ಹೋಗ್ಬೇಕು. ನೋಡಿದಿರಲ್ವಾ. ಹೌದು ಅದು ಬಿಡಿ, ನಮ್ಮ ಮನೆಗಳಲ್ಲಿ ನಮ್ಮ ತಂದೆಯವರು ಇದ್ದಾಗ್ಲೂ ಕೂಡ ಅವರು ಪೂಜೆ ಮಾಡುವಂತ ಒಂದು ಪಂಜೆ ಇರ್ತಾ ಇತ್ತು, ಟವಲ್ ಇರ್ತಿತ್ತು. ಅದನ್ನ ನಾವ್ಯಾರು ಮುಟ್ಟುವಂಗಿಲ್ಲ. ಮುಟ್ಬಿಟ್ಟು ಮೈಲಿಗೆ ಅದು, ಸರಿನಾ. ಅದನ್ನ ವಾಶ್ ಮಾಡಿ ತೊಳೆದು ಬಿಟ್ಟು ಹಾಕಿದ್ರೆ ಮತ್ತೊಬ್ಬ ಮರುದಿನ ಅದು ಅವರೇ ಮುಟ್ಟಬೇಕೆ ಹೊರತು ಮುಟ್ಬೇಡ ಅದು ಮೈಲಿಗೆ ಅಂತ ಹೇಳೋ ಹೌದು ಅಷ್ಟಿತ್ತು ನಾವು ಚಿಕ್ಕವರಿದ್ದಾಗ. ಇವಾಗ ಎಷ್ಟು ಚೇಂಜ್ ಆಗಿದೆ ಅಲ್ವಾ. ಹಾಗೆ ಬಾಬಾ ಹೇಳ್ತಾರೆ, ನಾವು ಕೂಡ ಭಗವಂತನ ಹೋಗ್ಬೇಕಾದ್ರೆ ಶುದ್ಧವಾದ ಮನಸ್ಸನ್ನ, ಡ್ರೆಸ್ ಅನ್ನ ಹಾಕೊಂಡು ಹೋಗ್ಬೇಕು ಅಂತ ಅದರ ಒಂದು ನೆನಪಿನ ಅರ್ಥ ಅದೆಲ್ಲ ಆತ್ಮೀಯರೇ. ಈಗಿನ ಜನರೇಷನ್ಗೆ ಅದೆಲ್ಲ ಗೊತ್ತೇ ಇಲ್ಲ. ಯಾಕಂದ್ರೆ ಮನೇಲಿ ಎಲ್ಲೂ ಮಾಡೋದೇ ಇಲ್ಲ. ದೇವರ ಫೋಟೋನೇ ಇಲ್ಲ, ಅಗರಬತ್ತಿ ಹಚ್ಚೋದು ಕಷ್ಟ. ಹಿಂಗೆ ಮಾಡೋದಕ್ಕೆ ಇವತ್ತು ಪುರ್ಸತ್ತಿಲ್ಲ, ಅಷ್ಟಾಗ್ಬಿಡ್ತೀವಿ. ಮೊಬೈಲ್ ನೋಡ್ಲಿಕ್ಕೆ, ಯೂಟ್ಯೂಬ್ ನೋಡ್ಲಿಕ್ಕೆ ಬೇಕಾದಷ್ಟು ಟೈಮ್ ಇದೆ ಅಲ್ವಾ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಅಂಥವ್ರಿಗೆ ಆ ಭಾವನೆ ಬರಬೇಕು ಅಂತಂದ್ರೆ ಭಗವಂತನ ಶಕ್ತಿಯ ಅನುಭವವನ್ನು ನಾವು ಮಾಡಿಸ್ಬೇಕಾಗ್ತದೆ. ಅದಕ್ಕಾಗಿ ನಾವೇನಾಗ್ಬೇಕು, ದೇವತೆ. ಈಗ ಹೇಳಿ ಆತ್ಮೇರೆ, ದೇವತೆಗಳು ನಾವು ಸತ್ಯುಗದಲ್ಲಿ ತ್ರೇತಾ ಆಗುದಲ್ಲಿ ಆಗ್ಬೇಕಾ, ಸಂಗಮ ಈಗ ಆಗ್ಬೇಕು ತಾನೆ. ದೇವತಾ ಅಂತಂದ್ರೆ ಏನು, ಕೊಡುವಂಥದ್ದು. ಆ ಸಮಯದಲ್ಲಿ ಕೇವಲ 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 ಭಗವಂತನ ಶಕ್ತಿ ಮಾತ್ರ ನನ್ನಿಂದ ಏನಾಗ್ಬೇಕು, ಹೊರಗಡೆ ಹೋಗ್ಬೇಕೇ ಹೊರತು ರಾವಣನ ಶಕ್ತಿ ಅಲ್ಲ, ನನ್ನ ವೈಯಕ್ತಿಕ ಇಚ್ಛೆನೂ ಅಲ್ಲ, ನನ್ನ ವೈಯಕ್ತಿಕ ಸಂಕಲ್ಪನೂ ಕೂಡ ಅಲ್ಲ, ನನ್ನ ವೈಯಕ್ತಿಕ ಗುರಿನೂ ಕೂಡ ಅಲ್ಲ, ನನ್ನವರಿಗೋಸ್ಕರನೂ ಅಲ್ಲ. ಆ ಕಾಯಕದಲ್ಲೂ ಕೂಡ ನೀನು ಒಂದು ಸಾಧನವಾಗಬೇಕೇ ಹೊರತು ನಾನು ಮಾಡಿದ್ದೇನೆ ಹೇಳುವಂತ ಭಾವ ಬರಬಾರ್ದು. ಮಾಡಿದ ಮೇಲೆ ಈ ಫಲ ಸಿಗಬೇಕು ಅಂತ ಇಚ್ಛೆನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಬ ಇರಕೂಡದು. ಈ ಸಾಧನೆಯನ್ನ ಮಾಡಿ, ಇದರ ಅವಶ್ಯಕತೆ ಇದೆ. ಯಾರು ಈ ರೀತಿ ರೆಡಿ ಆಗ್ತಾರೋ ಅಂತವ್ರನ್ನ ತಕ್ಷಣದಲ್ಲಿ ನಾನೇನ್ ಮಾಡ್ತೇನೆ, ಆ ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೇನೆ. ಯಾವಾಗ ಶಕ್ತಿ ಪ್ರವಾಹ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೋ ಸ್ಥಾಪನೆ ಫಾಸ್ಟ್ ಆಗಿ ಆಗ್ತದೆ. ಆಟೋಮೆಟಿಕಲಿ ವಿನಾಶನ ಕೂಡ ಆಗ್ಬಿಡ್ತದೆ. ಸತ್ಯುಗ ಏನಾಗ್ತದೆ, ಬಂದ್ಬಿಡುತ್ತೆ. ಸತ್ಯುಗ ಬಂದಿದೆಯೋ ಬಂದಿಲ್ವೋ, ಸತ್ಯುಗ ಬಂದಿದೆಯೋ ಬಂದಿಲ್ವೋ, ಇನ್ನು ಆ ಬಂದಿದ್ಯಾ, ಇಲ್ಲ ಇನ್ನೂ ಬಂದಿಲ್ಲ ಅಲ್ವಾ. ಸತ್ಯ ನೀವು ಹೇಳ್ತಾ ಇರೋದು. ನಿಮ್ಮ ಮನೆಯಲ್ಲಿ ಮನದಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದ್ರೆ ಸತ್ಯುಗ ಬಂದಿದೆ ಅಂತ ಲೆಕ್ಕ. ಇನ್ನು ಮನದಲ್ಲಿ, ಸಂಸ್ಕಾರದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದೆ ಅಂತಂದ್ರೆ ಯಾವ ಯುಗದಲ್ಲಿ ಇದ್ದೀರಿ, ಘೋರವಾದ ಕಲಿಯುಗದಲ್ಲಿ ಇದ್ದೀರಿ ಅಂತ ಲೆಕ್ಕ. ಅವು ಪ್ರತಿದಿನ ನೋಡ್ಕೊಳ್ಳಿ, ನೀವು ಯಾವ ಆತ್ಮಿಕ ಭೋಜನ ತಿನ್ನುತ್ತಾ ಇದ್ದೀರಿ. ಪ್ರತಿದಿನ ಟೆನ್ಷನ್ ಅಲ್ಲಿ ಇದ್ದೀರಿ ಅಂತಂದ್ರೆ ಕಲಿಯುಗದಲ್ಲಿ ಇನ್ನು ಸ್ಟಾಕ್ ಮಾಡಿಟ್ಕೊಂಡಿದ್ದೀರಿ ಅಂತ ಅರ್ಥ. ಹೊಸ ಭೋಜನ ತಂದಿಲ್ಲ ಅಂತ. ಸರಿ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಳ್ಳಿ. ಓಕೆ, ಓಂ ಶಾಂತಿ. ಓಂ ಶಾಂತಿ.